ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ವಂದಿಸುತ್ತಾ, ಹಾಗೆ ಈ ಒಂದು ವೇದಿಕೆಯ ರೂವಾರಿ, ಈ ಒಂದು ಮಹಾವತಾರ್ ಫೌಂಡೇಶನ್ ನ ರೂವಾರಿಯಾದಂತಹ ರಂಗನಾಥ್ ಸರ್ಗೂ ಕೂಡ ನಾವು ವಂದಿಸುತ್ತಾ, ಯಾರೆಲ್ಲ ಕಾರ್ಯಕರ್ತರಾಗಿ ಈ ವೇದಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರ ಅವರಿಗೂ ನಾನು ವಂದಿಸುತ್ತಾ, ಝೂಮ್ ಹಾಗೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರುವಂತ ಎಲ್ಲ ಧ್ಯಾನಿಗಳಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಇಲ್ಲಿ ಈ ಒಂದು ಸೆಷನ್ ಇಂದ ನಾವು ಕಲಿಬೇಕಾಗಿರುವಂತ ಜ್ಞಾನವನ್ನು ಸರ್ವರಿಗೂ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಸಿಕ್ಕು ನಾವೆಲ್ಲ ಜ್ಞಾನಿಗಳಾಗೋಣ ಅಂತ ಹೇಳಿ ಕೇಳ್ಕೊಳ್ತಾ, ನಾವೆಲ್ಲ ಅಗಾಧವಾದ ಜ್ಞಾನವನ್ನು ತಗೊಳ್ತಾ ಇದ್ದೀವಿ ಒಂದು ಧ್ಯಾನದ ಮುಖಾಂತರ, ಹಾಗೆ ಒಂದು ಸೆಷನ್ಗಳ ಮುಖಾಂತರ. ಎಲ್ಲಾ ಸೆಷನ್ಗಳು ಅಷ್ಟೇ, ಪ್ರತಿದಿನ ಪ್ರತಿಯೊಂದು ಸೆಷನ್ ಕೂಡ ಒಂದೊಂದು ಜ್ಞಾನವನ್ನು ಕೊಡುವಂತಹ ಸೆಷನ್ ಆಗಿರುತ್ತದೆ. ಹಾಗೆ ನಾವೆಲ್ಲ ಅದನ್ನ ಕೇಳ್ಕೊಂಡ್ ಬಂದೀವಿ ಅನ್ನೋದು ಕೂಡ ಅಷ್ಟೇ ಸತ್ಯ. ಎಂತೆಂಥ ಜ್ಞಾನಗಳಿದಾವೆ, ಎಂತೆಂಥ ಮಾಸ್ಟರ್ಸ್ ಎಲ್ಲ ಬಂದು ಪ್ರತಿದಿನ ಅವ್ರು ಹೇಳೋದ್ ಕೇಳ್ತಾ ಇದ್ರೆ ರಿಯಲಿ ಆ ಜ್ಞಾನ ನಾವು ಅಳವಡಿಸ್ಕೋಬೇಕು. ಪ್ರತಿದಿನ ಬೆಳಿಗ್ಗೆ ಆಗಿರ್ಬಹುದು, ಈ ಸಮಯದಲ್ಲಿ ಮತ್ತೆ ಇನ್ನೊಂದ್ ಸಮಯದಲ್ಲಿ ಯಾವುದೇ ಸೆಷನ್ಗೆ ಹೋಗ್ರಿ, ಯಾವುದೇ ಚಾನೆಲ್ಗೆ ಹೋಗ್ರಿ, ಈ PMC ಆಗಿರ್ಬೋದು, PMC ನಲ್ಲಿ, ಆಮೇಲೆ ನಮ್ಮ ಈ ಆನಪಾನಸತಿ ಪ್ರತಿಯೊಂದ್ರಲ್ಲೂ ಅಷ್ಟು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಷ್ಟು ಅಗಾಧವಾದ ಜ್ಞಾನ ಇದೆ. ಯಾರಿಗೋಸ್ಕರ ಇದೆಲ್ಲ ಜ್ಞಾನ ಅಂತಂದ್ರೆ ನಮಗೋಸ್ಕರ, ನಮ್ಮ ಆತ್ಮ ಉನ್ನತಿಗೋಸ್ಕರ ಮಾತ್ರ. ಇಲ್ಲಿ ಯಾರು ಹೇಳ್ತಿದ್ದಾರೆ, ಯಾರು ಕೇಳ್ತಿದ್ದಾರೆ ಅನ್ನುವ ಭೇದ ಭಾವ ಅಲ್ಲ. ಎಲ್ಲ ಜ್ಞಾನ ಬಂದಿರುವುದು ಆ ಉನ್ನತ ಆತ್ಮಗಳಿಂದ, ಆ ಭಗವಂತನಿಂದಲೇ ಎಲ್ಲ ಕಡೆ ಆ ಪ್ರಭೆ ಎಲ್ಲ ಕಡೆ ಹೋಗ್ತಾ ಇದೆ. ಹೀಗಾಗಿ ನಾವೆಲ್ಲರೂ ಪುಣ್ಯವಂತರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇಷ್ಟು ಜ್ಞಾನವನ್ನು ನಾವು ತಗೊಳ್ತಾ ಇದ್ದೀವಿ ಅಂತಂದ್ರೆ ನಾವು ಆ ಒಂದು ಸ್ಥಿತಿಗೆ ತಲುಪಿ ತಗೊಳ್ತಾ ಇದೀವಿ, ಎಷ್ಟು ಮಾತ್ರ ಸತ್ಯ. ಯಾಕಂದ್ರೆ ನಾವೊಂದು ಹಂತಕ್ಕೆ ಬಂದ ಮೇಲೆ ನಮ್ಗೆ ಅರ್ಥ ಆಗತ್ತೆ ನಾವ್ ಯಾವ ಮಟ್ಟದಲ್ಲಿದ್ದೀವಿ, ನಾವ್ ಯಾವ ಇವಾಗ ಈ ಪುಸ್ತಕನೇ ಓದ್ತಾ ಇದ್ರೆ ನಿಜವಾಗ್ಲೂ ಅಲ್ವಾ 12 ಸ್ಥಿತಿಗಳು ಇದಾವೆ ಅಂತಂದ್ರೆ ನಮ್ಮನ್ನ ನಾವೇ ಗುರ್ತಿಸ್ಕೋಬಹುದು. ನಾವ್ ಯಾವ ಚಕ್ರನ ಆಕ್ಟಿವೇಟ್ ಮಾಡ್ಕೊಂಡಿದೀವಿ, ಇನ್ನು ಯಾವ ಚಕ್ರನ ಆಕ್ಟಿವೇಟ್ ಮಾಡ್ಕೋಬಾರ್ದು, ಇನ್ನು ಮಾಡ್ಕೋಬೇಕು, ಯಾವ್ದಾಗಿಲ್ಲ ಎಲ್ಲ ಗೊತ್ತಾಗುತ್ತೆ ನಮಗೆ. ಹಂಗಂದ್ರೆ ಆ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಎಲ್ಲವನ್ನು ಕೊಟ್ಟಂತ ಜ್ಞಾನವನ್ನು ಈ ಒಂದು ನಮ್ಮೊಳಗೆ ನಾವು ಅದನ್ನ ಅಳವಡಿಸಿಕೊಂಡಾಗ ಏನಾಗತ್ತ, ಆಕ್ಟಿವೇಟ್ ಆಗತ್ತೆ. ಕೇವಲ ಏನು ಇಲ್ಲ, ಏನು ಆ ಜ್ಞಾನ ತಗೋತೀವಿ, ಅದ್ರ ತರ ನಡ್ಕೋಬೇಕು ಅಷ್ಟೆ. ಏನೇ ಬರ್ಲಿ ಎಲ್ಲದು ಒಳ್ಳೇದಕ್ಕೆ ಅನ್ಕೊಂಡು ಮುಂದೆ ಹೋಗ್ತಾ ಇದ್ರೇನೆ. ಒಳಗಡೆ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಜ್ಞಾನ ಪಸರಿಸ್ತಾ ಇರತ್ತೆ ನಮ್ಮ ಸುತ್ತಲೂ, ತಗೊಳ್ತಾ ಇರ್ಬೇಕು, ಆನಂದಿಸ್ಬೇಕು, ಆಸ್ವಾದಿಸ್ಬೇಕು. ಅದೇ ತರ ನಾವು ನಡ್ಕೋಬೇಕು. ಹೀಗೆ ನಿನ್ನೆ ಎಲ್ಲ ನಾವು ನೋಡಿದ್ವಿ, 9ನೇ ಸ್ಥಾಯಿದು ನೋಡಿದ್ವಿ. 9ನೇ ಸ್ಥಾಯಿ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಸ್ಥಾಯಿಗೆ ಬಂದಾಗ ನವಯಾಮಿ ಅಂತ ಒಂದು ಹೆಸರಿನಿಂದ ಕರೆಯುವಂತ ಸ್ಥಾಯಿ ಇಲ್ಲಿ ಹೆಚ್ಚು ಸಾಧನೆಯನ್ನು ಮಾಡ್ತಾ ಇರ್ತಾನೆ ಆ ಆತ್ಮ. ಹೆಂಗೆ ಅಂದ್ರೆ ಸಾಕಷ್ಟು ಹೆಚ್ಚು ಸಾಧನೆ ಮಾಡಿ 11ನೇ ಸ್ಥಾಯಿಯಲ್ಲಿರುವಂತಹ ಆತ್ಮದಲ್ಲಿ ಏನು ಜ್ಞಾನ ಇದೆಯೋ ಅವರುಗಳು ಬಂದು ಇವರಿಗೆ ಜ್ಞಾನವನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ 9ನೇ ಚಕ್ರ ಅವರಿಗೆ ಏನಾಗ ಭೇದಿಸುತ್ತೆ, ಅಂದ್ರೆ ಆ ಚಕ್ರ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ಹೇಗೆ ಆಗಿರ್ತಾನೆ, ಆ ಒಂದು ಆತ್ಮಸ್ಥಿತಿ ಹೇಗಾಗಿರತ್ತೆ ಅಂತಂದ್ರೆ ದೈವತ್ವದಿಂದ ಕೂಡಿರುವಂತದ್ದಾಗಿರುತ್ತದೆ. ನೋಡ್ರಿ, ಯಾರೆಲ್ಲ ಇರಬಹುದು, ಇದೇ ಒಂದು ಗ್ರೂಪ್ ಅಲ್ಲಿ ಇರ್ಬೋದು ಅಂತವ್ರು. ದೈವತ್ವ ಅಂದ್ರ ಅಷ್ಟು ದೇವ್ರೇ ಇಳಿದ್ ಬಂದಾನೇನಪ್ಪಾ ಅನ್ನೋ ಲೆಕ್ಕಕ್ಕೆ ಬಂದಿರತ್ತೆ ಆ ಒಂದು 9ನೇ ಸ್ಥಾಯಿ ಆದಂತಹ ನವಯಾಮಿಯಲ್ಲಿ. ಹಾಗಾಗಿರತ್ತೆ ಇವರ ಜೀವನ ಶೈಲಿ ಹೇಗಿರತ್ತೆ ಅಂದ್ರೆ, ಒಬ್ಬ ಯೋಧ ಹೇಗೆ ಕೆಲಸ ಮಾಡ್ತಾನಲ್ವಾ, ನಿನ್ನೆ ಹೇಳಿದ್ವಿ, ತಿಳ್ಕೊಂಡ್ವಿ ನಾವು. ಒಬ್ಬ ಯೋಧ ಹೇಗೆ ಕೆಲಸ ಮಾಡ್ತಾನೆ ಹೇಳಿ, ತನ್ನ ಎಲ್ಲಾ ಜೀವನದ ಏನೇ ಎಲ್ಲ ತಂದೆ ತಾಯಿ ಮಕ್ಕಳು ಬಂಧು ಬಳಗ ಎಲ್ಲರನ್ನೂ ಬಿಟ್ಟು ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ತಾನೆ ಅಂದಾಗ ದೇಶಕ್ಕಾಗಿ ಶ್ರಮಿಸ್ತಾ ಇರ್ತಾನೆ. ತಾನು ತನ್ನ ಫ್ಯಾಮಿಲಿಗಾಗಿ ಅಲ್ಲ. ಆತನಿಗೆ ಸ್ಯಾಲ್ರಿ ಬರತ್ತೆ, ಅದು ಪಕ್ಕಕ್ಕೆ, ಸೆಕೆಂಡರಿ ಅದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವನ ಜೀವಕ್ಕೆ ಎಷ್ಟು ಬೆಲೆ ಇದೆ, ಆ ಜೀವವನ್ನು ಕೂಡ ಪಕ್ಕಕ್ಕಿಟ್ಟು ಶ್ರಮಿಸುವಂತಹ ಜೀವಿ ಆ ಯೋಧ ಆಗಿರ್ತಾನೆ. ಯಾವ ಸಮಯದಲ್ಲಾದ್ರೂ ಅವನ ಜೀವ ಹೋಗ್ಬೋದು, ಆದರೂ ಮುನ್ನುಗ್ತಾ ಇದ್ದಾನೆ ಅಂದಾಗ ಆತ ಎಷ್ಟು ಅದನ್ನ ಗಟ್ಟಿತನದಲ್ಲಿ ಹೋಗಿರ್ತಾನೆ. ಆದ್ರೆ ಆಗ್ಲಿ ಬಿಡು ಅಂತ
ಆ ಒಂದು ಮನಸ್ಥಿತಿ ಅಂದಂಗೆ ಆ ಯೋಧನಿಗೆ ಹೋಲಿಸಿದರೆ ಇಲ್ಲಿ ಆ ಯೋಧನ ಸ್ಥಿತಿ ಇವನಿಗಿರತ್ತೆ ಅಂತ ಹೇಳಿ ಈ ಆತ್ಮಕ್ಕೆ 9ನೇ ಆ ಒಂದು ಸ್ಥಾಯಿಗೆ ಬಂದಾಗ ಆ ಒಂದು ನವಯಾನಿಯಲ್ಲಿ ಇದ್ದಾಗ ಈ ರೀತಿಯಾದ ಯೋಧನ ತರ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ನೆಕ್ಸ್ಟ್ ದಶಹರದಲ್ಲಿ 10ನೇ ಸ್ಥಾಯಿಗೆ ಬರ್ತಾನ ನೋಡ್ರಿ. ಆಲ್ರೆಡಿ ಅವನು ದೈವತ್ವನೇ ಹೊಂದ್ಕೊಂಡ್ಬಿಟ್ಟಿರ್ತಾನೆ. ದೈವತ್ವನೇ ಪೂರ್ತಿ ಅವತನ್ನ ನೋಡ್ಬಿಟ್ರೆ ದೈವನೇ ದೇವ್ರೇ ಅನ್ಕೋಬೇಕು ಆ ರೀತಿಯಲ್ಲಿ ಇರ್ತಾನೆ. ಅಷ್ಟು ಎಲ್ಲ ಕಡೆ ತನ್ನ ಪರಿಸರವನ್ನ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ತಾ ಇರ್ತಾನೆ. ಈ ರೀತಿಯಾಗಿ 10ನೇ ಸ್ಥಾಯಿಗೆ ಬಂದಾಗ ಅದು 10ನೇ ಸ್ಥಾಯಿ ಹೆಸರು ದಶಹರ ಅಂತ ಹೇಳಿ ನಾವು ತಿಳ್ಕೊಂಡ್ವಿ ನಿನ್ನೆ. ಅದನ್ನೇ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ನಾವು ತಿಳ್ಕೊಂಡ್ವಿ, ಜ್ಞಾನವನ್ನು ತನಗೇನೇನು ಜ್ಞಾನ ಇದೆ ಆ ಎಲ್ಲಾ ಜ್ಞಾನ ಏನ್ ಮಾಡ್ತಾನೆ, ಇತರ ಲೋಕಗಳಲ್ಲಿ ವಿನಿಮಯ ಮಾಡ್ಕೊಳ್ತಾ ಇರ್ತಾನೆ. ಇಲ್ಲೂ ಇರ್ತಾನೆ, ಅಲ್ಲಿನೂ ಜ್ಞಾನ ಕೊಡ್ತಾ ಇರ್ತಾನೆ, ಅಲ್ಲಿಂದ ಜ್ಞಾನ ತಗೊಂಡ್ ಬರ್ತಾ ಇರ್ತಾನೆ. ಇಂತಹ ಲೋಕಗಳಲ್ಲಿ ಹಂಚ್ಕೊಳ್ತಾ ಸಂಪರ್ಕವನ್ನು ಹೊಂದುತ್ತಾ ಸಾಧನೆ ಮಾಡ್ತಾ ಇರ್ತಾನೆ. ಎಲ್ಲ ಲೋಕದಿಂದ ಲೋಕಕ್ಕೆ, ಯಾವ ಲೋಕಕ್ಕಾದ್ರೂ ಅವನು ಇಲ್ಲಿನೂ ಇರ್ಬೋದು ಅಲ್ಲಿ ಇರ್ಬೋದು, ಈ ರೀತಿಯಾದಂತಹ ಜ್ಞಾನವನ್ನು ಹಂಚುತ್ತಾ ಇರ್ತಾನೆ. ಇಂಥವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರ ವಿಶ್ವಾತ್ಮ ಅಂತ ಕೂಡ ಹೇಳ್ತಾರೆ. ಈ ವಿಶ್ವಾತ್ಮರು ಅಂತ ಹೇಳ್ತಾರೆ. ಇದ್ರ ಹಿಂದೆ ನಾವು ನೋಡ್ಕೊಂಡ್ವಿ, ನವಯಾಮಿ ಅಂತ ಏನು 9ನೇ ಸ್ಥಾಯಿಯಲ್ಲಿದ್ದಂತ ಆತ್ಮ, ಅವರು 11ನೇ ಸ್ಥಾಯಿಯಲ್ಲಿರುವ ಆತ್ಮರುಗಳಿಂದ ಅಂದ್ರೆ ಆ ಒಂದು ಸಾಧಕರಿಂದ ಇವರು ಬೋಧನೆ ತಗೊಳ್ತಾ ಇರ್ತಾರೆ. ನಿನ್ನೆ ನಾನು ಸ್ವಲ್ಪ ತಪ್ಪಿ 12ನೇ ಸ್ಥಾಯಿಯಿಂದ ತಗೊಳ್ತಾರೆ ಅಂತ ಹೇಳಿದೆ. ಅದು ನನ್ನ ವಿಡಿಯೋದಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು 12ನೇ ಸ್ಥಾಯಿ ಅಲ್ಲ, 9ನೇ ಸ್ಥಾಯಿಯಲ್ಲಿರುವಂತ ನವಯಾಮಿ ಆತ್ಮಗಳು 11ನೇ ಸ್ಥಾಯಿಯಲ್ಲಿರುವಂತಹ ಸರ್ವಪ್ರಭ ಆತ್ಮಗಳಿಂದ ಬೋಧನೆ ತಗೊಳ್ತಾ ಇರ್ತಾರೆ. ಈ ರೀತಿಯಾಗಿ ಉನ್ನತವಾಗಿ ಅವರು ಬೆಳೆದಿರ್ತಾರೆ. ಹೀಗೆ ಇಲ್ಲಿ 10ನೇ ಸ್ಥಾಯಿಯಲ್ಲಿ ದಶಹರ ಅಂತ ಏನ್ ಕರೀತಾರ, ಅಲ್ಲಿ ಏನಾಗ್ಬಿಡ್ತಾರೆ ಇವ್ರಂದ್ರ ವಿಶ್ವಕ್ಕೆ ಒಂದು ಆತ್ಮ, ವಿಶ್ವಾತ್ಮ ಅಂದ್ರೆ ಇವಾಗ ನಾನು ಅಷ್ಟೇ ಈ ವಿಶ್ವಕ್ಕೆ ಕೊಡ್ಬೇಕು, ನಾನು ಈ ವಿಶ್ವಕ್ಕೆ ಏನಾದ್ರೂ ಒಳ್ಳೇದು ಮಾಡಿದ್ರೆ ನನಗೆ ಒಳ್ಳೇದಾದಂಗೆ, ವಿಶ್ವಕ್ಕೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ನೋಡ್ರಿ. ನಾವೆಲ್ಲ ಏನ್ ಮಾಡ್ತೀವಿ, ನಮ್ ಮನೆ ಒಳ್ಳೇದಾದ್ರೆ ಸಾಕು, ನನಗ್ ಒಳ್ಳೇದಾದ್ರೆ ಸಾಕು, ಸಾಕಪ್ಪ ಈ ಜೀವನ ಅಂತ ಅನ್ಕೊಳ್ತೀವಿ. ಇದು ಕನಿಷ್ಠ ಮಟ್ಟದಲ್ಲಿ ನಾವ್ ಏನಾದ್ರೂ ಮಾಡೋದಾದ್ರೆ ವಿಶ್ವಕ್ಕೆ ಮಾಡ್ಬೇಕು. ನಿಜವಾಗ್ಲೂ ಇದನ್ನ ಓದ್ತಾ ಇದ್ರೆ ಪತ್ರಿಜಿ ಅವ್ರದ್ದು ನನಗೆ ನೆನಪು ಬರುತ್ತೆ. ಅವರು ವಿಶ್ವಕ್ಕಾಗಿಯೇ ದುಡಿದ್ರು ಅಂತ. ನಿಜವಾಗ್ಲೂ ಅವ್ರು ಯಾವ ಎಲ್ಲಾ ಸ್ಥಾಯಿ ಕಂಪ್ಲೀಟ್ ಮಾಡಿಕೊಂಡೇ ಹೋಗಿದ್ದಾರೆ ಅವರು. ಈ ರೀತಿಯಾಗಿ ವಿಶ್ವಾತ್ಮ ಆಗ್ತಾರೆ ಅವರು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಸರ್ವಪ್ರಭಾ ಅಂತ ಹೇಳಿ ಬರುತ್ತೆ 11ನೇ ಸ್ಥಾಯಿ. ಇದು ಇನ್ನು 11, ನೆಕ್ಸ್ಟ್ ಇನ್ನೊಂದು 12ನೇ ಸ್ಥಾಯಿ. ಈ 11ನೇ ಸ್ಥಾಯಿಗೆ ಬಂದಾಗ ಈ ವಿಶ್ವಾತ್ಮರು ಏನ್ ಮಾಡ್ತಾರೆ ಅಂತಂದ್ರೆ ಸಾಕಷ್ಟು ಶ್ರೇಷ್ಠತೆಯನ್ನು ಪಡೆದಿರ್ತಾರೆ. ಆಲ್ರೆಡಿ ಅವರು ಜ್ಞಾನ ತಗೊಂಡು ಎಲ್ಲಾ ಲೋಕಗಳಿಂದ ಜ್ಞಾನ ತಗೊಳ್ತಾರೆ, ಹಂಚ್ತಾ ಇರ್ತಾರೆ. ಇವರೆಲ್ಲ ಏನಾಗ್ತಾರೆ ಅಂತಂದ್ರೆ ಸಾಕಷ್ಟು ಜ್ಞಾನ ತಗೊಂಡು ಇಂತಹ ಅಂದ್ರೆ ತನ್ನ ಸುತ್ತಮುತ್ತಲಿನಲ್ಲಿರುವಂತಹ ಪರಿಸರವನ್ನು ಕೂಡ ಅದೇ ಒಂದು ಶ್ರೇಷ್ಠತೆಯಲ್ಲಿ ನೋಡ್ತಾರೆ. ಅದೇ ಒಂದು ಖುಷಿಯಲ್ಲಿ, ಆನಂದದಲ್ಲಿಯೇ ನೋಡ್ತಾ ಇರ್ತಾರೆ. ಸರ್ವವನ್ನು ನಂದೇ, ನಾನೇ, ಅವುಗಳಿಗೆ ಖುಷಿ ಆದ್ರೆ ನನಗೆ ಖುಷಿ ಆದ ಆ ಒಂದು ಸೃಷ್ಟಿಯಲ್ಲಿ ನೋಡ್ತಾರೆ. ಸರ್ವವನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ. ಅದು ಹೆಚ್ಚು ಕಡಿಮೆ ಅನ್ನುವ ಒಂದು ಭೇದ ಭಾವ ಅವರಿಗಿರಲ್ಲ. ಸರ್ವ ಆತ್ಮಗಳನ್ನು, ಸರ್ವ ಪರಿಸರವನ್ನು ಕೂಡ ಒಂದೇ ರೀತಿನಲ್ಲಿ, ಒಂದೇ ನಿಟ್ಟಿನಲ್ಲಿ ನೋಡ್ತಾ ಇರ್ತಾರೆ. ಹೀಗೆ ಸರ್ವ ಪ್ರಭೆ ಅನ್ನೋದು ಸರ್ವ ಕಡೆಯಲ್ಲೂ ಆ ಪ್ರಭೆ ಒಂದೇ ರೀತಿಯಾಗಿರುತ್ತೆ. ಇದಕ್ಕೆ ಸರ್ವ ಪ್ರಭೆ ಅಂತ ಹೇಳ್ತಾರೆ. ಈ ಸರ್ವ ಪ್ರಭದಲ್ಲಿ ಇರುವಂತಹ ಆತ್ಮಗಳು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇವರು ಸಾಕಷ್ಟು ಜ್ಞಾನ ಇನ್ನೂ ಆಸ್ವಾದಿಸ್ತಾ ಇರ್ತಾರೆ. ಯಾರಿಂದ ಆಸ್ವಾದಿಸ್ತಾರೆ ಅಂದ್ರೆ 12ನೇ ಸ್ಥಾಯಿಯಲ್ಲಿರುವಂತಹ ಸುಷುಪ್ತ ಎನ್ನುವ ಆತ್ಮಗಳಿಂದ ಇವರು ಆ ಒಂದು ಜ್ಞಾನವನ್ನು ತಗೊಳ್ತಾ ಇರ್ತಾರೆ. ನೋಡ್ರಿ ಇವ್ರು ಹೇಗಿರ್ತಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಸರ್ವಶ್ರೇಷ್ಠ ಪರಮಾತ್ಮನ ಸ್ಥಿತಿಯಲ್ಲಿ ಹೋಗ್ಬಿಟ್ಟಿರ್ತಾರೆ ಇವರು. 11ನೇ ಸ್ಥಿತಿಯಲ್ಲಿರುವಂತಹ ಇವರು ಜ್ಞಾನ ತಗೊಂಡಿರ್ತಾರಲ್ವಾ, ಇವರಿಗೆ ಕೊಡುವಂತವ್ರು ಯಾರು ಅಂದ್ರೆ 12ನೇ ಸ್ಥಿತಿಯಲ್ಲಿ ಇರುವಂತಹ ಸುಷುಪ್ತ ಸ್ಥಿತಿಯವರು ಕೊಡ್ತಾ ಇರ್ತಾರೆ. ಸುಷುಪ್ತ ಸ್ಥಿತಿ ಇವರು ಪರಮಾತ್ಮನ ಸ್ಥಿತಿ
ಅಂತ ಕರಿಬಹುದು. ನಾವೀಗ ಹೇಳ್ತೀವಲ್ವಾ, ಪರಮಾತ್ಮ ಅಂದ್ರೆ ಪರಮ, ಎಲ್ಲವನ್ನು ಸೇರಿದಂತಹ ಒಂದೇ ಆತ್ಮ, ಆ ಅಗಾಧವಾದ ಆತ್ಮ, ಅಗಾಧವಾದ ಬೆಳಕು. ಹೀಗೆ ಆ ಪರಮಾತ್ಮ ಅಂದ್ರೆ ಒಂದು ದೊಡ್ಡ ಪರಂ ಜ್ಯೋತಿ ಅಲ್ವಾ. ಎಲ್ಲರಿಗೂ ಗೊತ್ತಿದೆ ಆ ಪರಂ ಜ್ಯೋತಿನೇ ಆ ಭಗವಂತ ಅಂತ ಹೇಳಿ. ಅಲ್ಲಿರುವಂತಹ ಒಂದೊಂದು ಚಿಕ್ಕ 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 ಕಣಗಳು ನಾವೆಲ್ಲರೂ ಅಂತ ಹೇಳ್ತೀವಿ. ಸರ್ವಪ್ರಭೆ 11ರ ಸ್ಥಿತಿ ಸ್ಥಾಯಿ ಆ ಚಕ್ರವನ್ನು ಭೇದಿಸಿಕೊಂಡಾಗ ಆಲ್ರೆಡಿ ಅವರು ಸುಷುಪ್ತದಲ್ಲಿ ಮುಳುಗಿ ಹೋಗ್ತಾರೆ. ಸುಷುಪ್ತದಲ್ಲಿ ಬಂದಾಗ ಏನಾಗ್ತಾರೆ, ಪರಮಾತ್ಮನ ಸ್ಥಿತಿ, ಪರಮಾತ್ಮನಿಗೂ ಮತ್ತು ಆ ಸುಷುಪ್ತ ಸ್ಥಿತಿಯಲ್ಲಿರುವಂತಹ ಆತ್ಮಕ್ಕೂ ಸ್ವಲ್ಪ ಕೂಡ ವ್ಯತ್ಯಾಸವಿರೋದಿಲ್ಲ. ಪರಮಾತ್ಮ ಭಗವಂತ ನೋಡಿ ಎಲ್ಲಾ ಮಕ್ಕಳನ್ನು, ನಮ್ಮನ್ನು, ನಮಗೆ ನಮ್ಮ ಜೀವನದಲ್ಲಿ ನಾವು ಮಾಡಿರುವಂತಹ ಕರ್ಮಾನುಸಾರವಾಗಿ ನಾವು ಸುಖ ಮತ್ತು ದುಃಖ ಎರಡನ್ನೂ ಅನುಭವಿಸ್ತಾ ಇರ್ತೀವಿ. ಆದ್ರೆ ಪರಮಾತ್ಮನಿಗೆ ಏನಿರತ್ತೆ ಅಂತಂದ್ರೆ, ಇವ್ರು ಕಷ್ಟ ಪಡ್ಬೇಕು ಅಥವಾ ಇವ್ರು ಸುಖನೇ ಪಡ್ಬೇಕು ಅಂತ ಹೇಳಂಗಿಲ್ಲ. ಎಲ್ಲಾ ಮಕ್ಕಳು ನನ್ನ ಮಕ್ಕಳೇ, ಎಲ್ಲಾ ಅನುಭವಗಳನ್ನು ತೆಗೆದುಕೊಂಡು ಬರ್ಲಿ ಅನ್ನೋದು ಒಂದೇ ಉದ್ದೇಶ ಆತನಿಗೆ ಇರತ್ತೆ. ಎಲ್ಲರನ್ನು ಒಂದೇ ರೀತಿಯಾಗಿ ಪ್ರೀತಿಸುವಂತ ಭಾವನೆ ಆ ತಾಯಿಗೆ ಹೇಗೆ ಇರತ್ತೋ, ಎಲ್ಲಾ ಮಕ್ಕಳನ್ನ ಒಂದೇ ತರ ನೋಡುವಂತ ಹಾಗೆ ಆ ಭಗವಂತನಿಗೂ ನಾವೆಲ್ಲರೂ ಕೂಡ ಒಂದೇ ರೀತಿಯಾಗಿ ಆತ ನೋಡ್ತಾ ಇರ್ತಾನೆ. ಹಿಂಗಾಗಿ ನಾವು ಕೊನೆಗೆ ಆ ಭಗವಂತನನ್ನೇ ಸೇರ್ಬೇಕು ಅಂದಾಗ ಏನಾಗತ್ತೆ ಅಂದ್ರೆ, ನಾವು ಈ ಎಲ್ಲಾ ಚಕ್ರಗಳನ್ನು ಭೇದಿಸಿ ಮೇಲೆ ಸುಷುಪ್ತವರೆಗೂ ಬಂದಾಗ ನೋಡ್ರಿ, ನಾನು ಬೇರೆ ಇಲ್ಲ, ಭಗವಂತನೂ ಬೇರೆ ಎಲ್ಲ, ಅಷ್ಟು ಅಗಾಧವಾದ ಜ್ಞಾನ. ಇದಾದ ಮೇಲೆ ಏನಾಗುತ್ತೆ, ಇಲ್ಲಿ ಅವ್ರು ಹೆಂಗನಂದ್ರೆ ಆ ಒಂದು ಸ್ಥಿತಿಗೆ ಬಂದ ಮೇಲೆ ತಮ್ಮ ಜೀವನವನ್ನು ಪೂರ್ಣಗೊಳಿಸಿ ಅವರು ಎಲ್ಲಿ ಭಗವಂತನಲ್ಲಿ ಲೀನ ಆಗುವಂತಹ ಸ್ಥಿತಿ, ಮೋಕ್ಷದ ಸ್ಥಿತಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮೋಕ್ಷವನ್ನು ಅವರು ಕಾಣ್ತಾ ಇರ್ತಾರೆ. ಹೀಗೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಮೂಲ ಚೈತನ್ಯದೊಂದಿಗೆ ವಿಲೀನಗೊಂಡ ಆತ್ಮಕ್ಕೆ ಈ ಸ್ಥಿತಿಗಳಲ್ಲಿ ಎರಡು ಆಯ್ಕೆ ಇರುತ್ತೆ. ಯಾವ ಸ್ಥಿತಿ ಅಂದ್ರೆ ಸುಷುಪ್ತ ಸ್ಥಿತಿಗೆ ಬರುತ್ತೆ. ಸುಷುಪ್ತ ಸ್ಥಿತಿಯಲ್ಲಿ ಬಂದಾಗ ಅವ್ರಿನ್ನ ಭಗವಂತನಲ್ಲಿ ಲೀನ ಆಗೋದೇ, ಇನ್ನೇನು ಅವರು ಮೋಕ್ಷವನ್ನು ಹೊಂದುತ್ತಾರೆ. ನಾವು ಎಲ್ಲಿಂದ ನೋಡ್ಕೊಂಡು ಬಂದೀವಿ ಈ ಆತ್ಮವನ್ನು ಅಂತಂದ್ರೆ, ಮೇಲಿರುವ ಆತ್ಮಗಳು ಭೂಮಿಗೆ ಜನ್ಮವನ್ನು ತೆಗೆದುಕೊಳ್ಳಬೇಕಾದ್ರೆ, ಸ್ಟಾರ್ಟಿಂಗ್ ಇದು ಬುಕ್ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಅಂದ್ರೆ ಅಲ್ಲಿಂದನೇ. ಅದು ಒಂದು ತಾಯಿಯ ಗರ್ಭವನ್ನು ಹುಡುಕ್ತಾ ಇರ್ತದೆ. ನನಗೆ ಸೂಟೇಬಲ್ ಆಗುವಂತ ತಾಯಿಯ ಗರ್ಭ, ತಂದೆ ತಾಯಿಯವರನ್ನು ಹುಡುಕಿ ನನಗೆ ಅವರ ಪ್ರಣಾಳಿಕೆಯನ್ನು ಹಾಕಿಕೊಂಡು ನನಗೆ ಇಂತಲ್ಲೇ ಹೋಗ್ತೀನಿ ಅಂತ ಹೇಳಿ ತಾಯಿ ಗರ್ಭವನ್ನು ಆರಿಸಿಕೊಂಡು ಬಂದಿರುವಂತ ಆತ್ಮ. ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ಜರ್ನಿ. ಫಸ್ಟ್ ಟೈಮ್ ಆ ಒಂದು ಆತ್ಮ ಮಾನವ ರೂಪಿಯಾಗಿ ಜನ್ಮವನ್ನು ತೆಗೆದುಕೊಂಡು ಬಂದಾಗ ಮರಳಿ 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 ಎಷ್ಟೋ ಸಾವಿರ ಜನ್ಮನೂ ತಗೊಂಡಿರುತ್ತೆ. ಅದರಲ್ಲಿ ಎಲ್ಲ ಶೇಖರಣೆನೂ ಆಗಿರುತ್ತೆ. ತನ್ನ ಕರ್ಮಾನುಸಾರವಾಗಿ ಎಲ್ಲ ಒಂದು ಸ್ಟೋರೇಜ್ ಅಲ್ಲಿ ತನ್ನ ಎಲ್ಲ ಜನ್ಮದ ಸ್ಟೋರೇಜ್ ಅಲ್ಲಿ ಕವರ್ ಆಗಿರತ್ತೆ. ಕೊನೆಗೆ ನೋಡಿ ಲಾಸ್ಟ್ ಜನ್ಮ, ಈಗ ಸುಷುಪ್ತ ಸ್ಥಿತಿಗೆ ಬಂದಾಗ ಇಲ್ಲಿ ನೋಡ್ರಿ ಮತ್ತೆ ಜನ್ಮಗಳು ಬೇಕು ಅಂತ ಏನು ಇಲ್ಲ, ಇದು ಕೊನೆಯ ಜನ್ಮ ಅಂತ ಹೇಳ್ತೀವಿ. ಎಲ್ಲಿಂದೋ ಬಂದಿರೋ ಆತ್ಮ ಅಷ್ಟು ಜನ್ಮ ತಗೊಂಡು ಸುಷುಪ್ತ ಸ್ಥಿತಿಗೆ ಬಂದಿದೆ. ಈಗೇನಾಗತ್ತೆ, ಆತ್ಮ ಚೈತನ್ಯದೊಂದಿಗೆ ಸಮಾಗಮಗೊಂಡು ಚೈತನ್ಯಗಾಗಿ ಆಗಾದ ಬೆಳಕಿನಲ್ಲಿ ಬೆಳಕಿನ ಕಣವಾಗಿ ಶಾಶ್ವತ ಶಕ್ತಿಯಾಗಿ ನೆಲೆಸುವುದು. ಆ ಭಗವಂತನಲ್ಲಿ ಶಾಶ್ವತವಾಗಿ ನೆಲೆಸುವಂತಹ ಶಕ್ತಿ, ಆ ಒಂದು ಅವಕಾಶ ಅವಾಗ ದೊರಕುತ್ತೆ. ಪರಮಾತ್ಮನ ಸೃಷ್ಟಿ ಕಾರ್ಯದಲ್ಲಿ ನೋಡ್ರಿ, ಅವಾಗ ಅಲ್ಲಿ ಏನ್ ಮಾಡತ್ತೆ ಆ ಒಂದು ಆತ್ಮ ಅಂತಂದ್ರೆ, ಸುಷುಪ್ತ ಸ್ಥಿತಿಯನ್ನು ಮುಗಿಸಿ ಭಗವಂತನ ಜೊತೆಗೆ ಆ ಬೆಳಕಿನ ಜೊತೆಗೆ ಸೇರಿದಾಗ ಕಾರ್ಯ ಏನ್ ಮಾಡ್ತಿದ್ದಾನೆ ಭಗವಂತ, ಅದರ ಜೊತೆ ಆ ಭಗವಂತನ ಜೊತೆಗೆ ಕಾರ್ಯವನ್ನು ಮಾಡುವಂತಹ ಕಾರ್ಯ ಮಾಡ್ತಾ ಇರಬಹುದು. ಇಲ್ಲಿ ಸೃಷ್ಟಿ ಕಾರ್ಯದಲ್ಲಿ ನಿರಂತರ ಆ ಭಗವಂತ ಏನ್ ಮಾಡ್ತಾ ಇರ್ತಾನೆ, ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಸೃಷ್ಟಿನಲ್ಲಿ ನಡೆಯುವಂತಹ ತನಗೆ ಗೊತ್ತು ಎಲ್ಲಿ ಏನು ನಡೆಸ್ಬೇಕು ಅಂತ. ಜೊತೆಗೆ ಇಂತಹ ಆತ್ಮಗಳಲ್ಲಿ ಕಾರ್ಯವೈಖರಿಯಲ್ಲಿ ತೊಡಗ್ತಾ ಇರ್ತವೆ. ಇಂತಹ ಕಾರ್ಯ ಮಾಡುತ್ತಾ ಪರಿಪೂರ್ಣತೆಯ ಕೇಂದ್ರ ಬಿಂದುವಾಗಿ ನೋಡ್ರಿ, ಪರಿಪೂರ್ಣತೆ ಅಂದ್ರೆ ಪೂರ್ಣ ಅಂದ್ರೆ ತುಂಬಿದ ಕೊಡೋ ಇದ್ದ ಹಾಗೆ ಕೇಂದ್ರ ಬಿಂದುವಾಗಿ, ಒಂದು ಕೇಂದ್ರ ಬಿಂದುವಾಗಿ
ಪೂರ್ಣಾತ್ಮವಾಗಿ ನೆಲೆಸುವುದು ಒಂದು ಆಯ್ಕೆ. ಇದರಲ್ಲಿ 2 ಆಯ್ಕೆ ಇದಾವೆ. ಸುಷುಪ್ತ ಆದ ತಕ್ಷಣ ಭಗವಂತನಲ್ಲಿ ಲೀನವಾಗಿ ಭಗವಂತನ ಕಾರ್ಯಗಳಲ್ಲಿ ತೊಡಗೋದು. ಆತ ಏನ್ ಮಾಡ್ತಾನೆ ಅದ್ರ ಜೊತೆಗೆ ಇರೋದು. ಹೀಗೆ ಪೂರ್ಣಾತ್ಮವಾಗಿ ನೆಲೆಸುವುದು ತನ್ನ ಜೊತೆಗೆ ಅದು ಒಂದು ಆಯ್ಕೆ ಇರುತ್ತೆ. ಇನ್ನೂ ಒಂದು ಆಯ್ಕೆ ಇರುತ್ತೆ. ಅದು ಏನು? ಇನ್ನೊಂದು ಪರಿಪೂರ್ಣ ಸಾಧನೆಯ ಹಂತವನ್ನು ತಲುಪಿದರು ಅಂದ್ರೆ ಸುಷುಪ್ತಗಳನ್ನು ಮುಗಿಸಿ 12ನೇ ಚಕ್ರದಲ್ಲಿ ಸ್ಥಾಯಿ ಕೆಲಸಗಳನ್ನೆಲ್ಲ ಮುಗಿಸಿ ಆದ್ಮೇಲೆ ಪರಮಾತ್ಮನ ಕಾರ್ಯನಿಮಿತ್ತರಾಗಿ ವಿಶ್ವ ಕಲ್ಯಾಣಕ್ಕಾಗಿ ಸೇವಾ ಕೈಂಕರ್ಯಗಳಲ್ಲಿ ತೊಡಗಬಹುದು. ಮತ್ತೆ ವಿಶ್ವ ಕಾರ್ಯಗಳನ್ನು ಮಾಡಾಕ ಆತ ಬರಬಹುದು. ಆ ಒಂದು ಆತ್ಮ ಅಂದ್ರೆ ಇಲ್ಲೇ ಬಂದು ಜೀವನ ತಗೋ ಅಂತಲ್ಲ. ಆಗ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಅಂತ ಏನ್ ಹೇಳ್ತಾರೆ ಆ ರೀತಿಯಾಗಿ ಅಲ್ಲಿ ಕೂತ್ಕೊಂಡು ಇಡೀ ವಿಶ್ವದಲ್ಲಿ ಜಗತ್ತಿನಲ್ಲಿ ಏನೆಲ್ಲಾ ನಡಿಬೇಕೋ ಅಲ್ಲಿಂದಲೇ ಕಾರ್ಯಗಳನ್ನು ನಡೆಸ್ತಾ ಇರ್ತಾರೆ. ಈ ರೀತಿಯಾಗಿ 11ನೇ ಚಕ್ರದ ಸ್ಥಿತಿ ಸರ್ವಪ್ರಭೆ ಮತ್ತು ನಂತರ ಯಾವ್ದಿದು ಸುಷುಪ್ತ ಈ ರೀತಿಯಾಗಿ ನಡೀತಾ ಇರುತ್ತೆ. ಇದೇ 11ನೇ ಚಕ್ರದ ಸ್ಥಿತಿ. 11ನೇ ಚಕ್ರದ ಸ್ಥಿತಿ ಇದು ಸರ್ವಪ್ರಭೆ ಆಲ್ರೆಡಿ ಸುಷುಪ್ತದ ಅಭ್ಯಾಸವನ್ನು ಮಾಡಿರತ್ತೆ. ಈ ಸ್ಥಿತಿ ಆ ಸುಷುಪ್ತದೆಲ್ಲ ಕಲ್ತು ಬಿಟ್ಟಿರತ್ತೆ. ಮೊದಲನೆಯದಾಗಿ ಆಯ್ಕೆ ಮಾಡಿಕೊಂಡ ಸುಷುಪ್ತ ಸ್ಥಿತಿಯಲ್ಲಿ ಸ್ಥಿತಗೊಂಡ ಆತ್ಮವಾಗಲಿ ಆ ಸುಷುಪ್ತದಲ್ಲಿ ಬಂದಾಗ ಮೊದಲನೇದಾಗಿ ಆಯ್ಕೆ ಏನು? ಆ ಪರಮಾತ್ಮನಲ್ಲಿ ಲೀನವಾಗುವುದು ಅಂತ ಹೇಳಿದಲ್ಲ, ಅದು ಏನಾಗತ್ತೆ? ಸರ್ವಪ್ರಭ ಸ್ಥಿತಿಯಲ್ಲಿ ಸೇವಾ ಕೈಂಕರ್ಯದಲ್ಲಿ ತೊಡಗಿಕೊಂಡು ಆತ್ಮಗಳಿಗಾಗಲಿ ಜನ್ಮ ಪ್ರಕ್ರಿಯೆಯಲ್ಲಿ ಸತತವಾಗಿ ಪಾಲ್ಗೊಳ್ಳುವ ಅವಶ್ಯಕತೆ ಇಲ್ಲ. ಅದು ಮತ್ತೆ ಜನ್ಮ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಭಗವಂತನಲ್ಲಿ ಲೀನವಾಗಿ ಅಲ್ಲಿ ಕೈಂಕರ್ಯವನ್ನು ಮಾಡ್ತಾ ಇರತ್ತೆ. ಈ ಆತ್ಮಗಳು ಸ್ವಯಂ ಪ್ರೇರಿತರಾಗಿ ವಿಶ್ವ ಕಲ್ಯಾಣಕ್ಕಾಗಿ ತಮ್ಮ ಸ್ವ ಇಚ್ಛೆಯಿಂದ ಜನ್ಮ ಪಡೆಯುವ ಅವಕಾಶ ಇವುಗಳಿಗಿದೆ. ಬೇಕು ಅನ್ಸಿದ್ರೆ ವಿಶ್ವ ಕಲ್ಯಾಣಕ್ಕಾಗಿ ನಾನು ಮತ್ತೆ ಹೋಗ್ತೀನಿ, ನಾನು ಅಲ್ಲಿ ಸೇವೆಗಳನ್ನು ಮಾಡ್ತೀನಿ ಅಂದ್ರೆ ಜನ್ಮ ತಗೊಂಡು ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಆಯ್ಕೆಯಲ್ಲಿ ತೊಡಗಿಸಿಕೊಂಡ ಆತ್ಮವು ಮರಳಿ ಜನ್ಮವನ್ನು ಪಡೆಯದೆ ತಮ್ಮ ಅಪರಿಮಿತವಾದ ಜ್ಞಾನವನ್ನು ಎಲ್ಲ ಲೋಕಗಳಿಗೂ ಸಂದರ್ಭಕ್ಕೆ ಅನುಸಾರವಾಗಿ ಹಂಚುತ್ತಾ ಅದರಿಂದ ಆತ್ಮಗಳು ಪಡೆಯುವ ಅನುಭವಗಳನ್ನು ತಾವು ಪಡೆಯುತ್ತಾ ನಿರ್ವಿಕಾರಿ ಆನಂದದಲ್ಲಿ ಸಿದ್ಧರಾಗುವುದು. ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಹಂತದಲ್ಲಿರುವಂಥದ್ದು ಭಗವಂತನಲ್ಲಿ ಲೀನ ಆಗ್ಬಿಟ್ಟು ನಾನು ಆಯ್ತಪ್ಪ ಭಗವಂತ ನೀನ್ ಏನ್ ಮಾಡ್ತಿದ್ದೆ, ನಿನ್ ಜೊತೆಗೆ ನಾನ್ ಮಾಡ್ತಾ ಇದ್ದೀನಿ ಒಂದು ಸ್ಥಿತಿ. ಇನ್ನೊಂದು ಸ್ಥಿತಿ ಸೇವಾ ಕೈಂಕರ್ಯಗಳನ್ನು ಕೈಗೊಳ್ಳುವುದು, ಅಲ್ಲಲ್ಲಿ ಲೋಕ ಸಂಚಾರದನ್ನೇ ಮಾಡೋದು ಅಥವಾ ಅದ್ರ ಜೊತೆಗೆ ಒಂದು ಜೀವನವನ್ನು ತಗೊಂಡು ಇಲ್ಲಿ ಕೂಡ ಜನ್ಮ ತಗೊಂಡು ಇನ್ನು ಈ ಒಂದು ಉದ್ಧಾರಕ್ಕಾಗಿ ಜನ್ಮ ಎತ್ತಿಕೊಂಡು ಬರುವುದು. ಈ ರೀತಿಯಾಗಿ 2 ವಿಧದಲ್ಲಿ ಆರಿಸ್ಕೊಳ್ತಾವೆ ಆತ್ಮಗಳು ಅಂತ ಹೇಳ್ತಾ ಇದ್ರೆ. ಹೀಗೆ ನೆಕ್ಸ್ಟ್ ಇವುಗಳನ್ನು ಪೂರ್ಣಾತ್ಮಗಳೆಂದು ಕರೆಯುವುದು. ನೋಡ್ರಿ, ಇದಕ್ಕೆ ಯಾಕೆ ಪೂರ್ಣಾತ್ಮ ಅಂತ ಹೇಳ್ತಾರೆ? ಪ್ರತಿಯೊಂದು ಅನುಭವಗಳನ್ನು ಫಸ್ಟ್ ಜನ್ಮದಿಂದ ಹಿಡಿದು ಏನ್ ಕಂಪ್ಲೀಟ್ ಆಗ್ಬೇಕಾಗಿದೆ. ಇವಾಗ ನೋಡ್ರಿ, ಒಂದು ಬುಕ್ ನಾನು ಎಕ್ಸಾಮ್ ಬರೀತೀನಿ ಅಂದ್ರೆ ಒಂದು ಪುಸ್ತಕನ ಓದಿದ್ರೆ ಅದ್ರ ಮೇಲೆ ಎಕ್ಸಾಮ್ ಕೊಡ್ತಾರೆ ನಮ್ಗೆ ಅಂದಾಗ ಆ ಬುಕ್ ಕಂಪ್ಲೀಟ್ ಓದಿರ್ಬೇಕು ನಾನು ಅಂದ್ರೆ ಎಕ್ಸಾಮ್ ಕಂಪ್ಲೀಟ್ ಮಾಡು. ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಬರಿಬೇಕಂದ್ರೆ ಕಂಪ್ಲೀಟ್ ಆಗಿ ಓದಿರ್ಬೇಕು. ಸೊ ಕಂಪ್ಲೀಟ್ ಅನ್ನೋದು ಆಗಿರ್ಬೇಕು. ಹಂಗೆ ಈ ಆತ್ಮಕ್ಕೆ ಏನು ಅನುಭವಗಳನ್ನು ಪ್ರತಿಯೊಂದು ಜನ್ಮದಲ್ಲೂ ಕೂಡ ಎಷ್ಟು ಅನುಭವಗಳನ್ನು ತೆಗೆದುಕೊಳ್ಬೇಕಾಗಿದೆ. ಆ ಎಲ್ಲ ಅನುಭವಗಳು ಒಳ್ಳೇದು ಕೆಟ್ಟದು ಅವು ನಡಿಲೇಬೇಕಾಗಿ ಇರುತ್ತೆ, ನಡೆಯುತ್ತೆ. ಒಳ್ಳೇದು ನಡೆಯುತ್ತೆ, ಕೆಟ್ಟದ್ದು ನಡೆಯುತ್ತೆ. ಆ ಅನುಭವಗಳಿಗಾಗಿ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತಾರೆ. ಸೊ ಇದೆಲ್ಲಾ ತಗೊಂಡು ಕಂಪ್ಲೀಟ್ ಅನ್ನೋದಾದ್ಮೇಲೆ ಪೂರ್ಣಾತ್ಮನಾಗಿ ಬದಲಾವಣೆಗೊಳ್ಳಬಹುದು ಅಥವಾ ಅದು ಭಗವಂತನಲ್ಲಿ ಕೂಡ ಲೀನವಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಇಂತಹ ಆತ್ಮಗಳು ಯಾವುದೇ ಲೋಕವು ಸೂಕ್ಷ್ಮ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದಾಗ ಅಂದ್ರೆ ಏನು ಸೂಕ್ಷ್ಮ ಪರಿಸ್ಥಿತಿ? ನೋಡ್ರಿ, ಈ 2 ಆಯ್ಕೆಗಳು ಆ ಆತ್ಮಕ್ಕೆ ಬಿಟ್ಟಿತ್ತು, ಓಕೆನಾ? ಆದ್ರೆ ಬೇರೆ ಲೋಕಗಳು ಸೂಕ್ಷ್ಮ ಸ್ಥಿತಿಯಲ್ಲಿ ಏನೋ ಒಂದು ಬ್ಯಾಡ್ ಪರಿಸ್ಥಿತಿ ಅಂದ್ರೆ ಕೆಟ್ಟ ಪರಿಸ್ಥಿತಿಗಳು ಕೆಲವೊಂದು ಲೋಕಗಳು ಅನುಭವಿಸ್ತಾ ಇತ್ತು. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೂಕ್ಷ್ಮ ಸ್ಥಿತಿಯನ್ನು ಅನುಭವಿಸ್ತಿದ್ದಾಗ ಅತಿ ತೀವ್ರತರವಾದ ಸಂಕಷ್ಟಗಳು ಎದುರಾದಾಗ ಆ ಒಂದು ಸಂಕಷ್ಟಗಳು ಎದುರಿಸ್ತಾ ಇವ ನಮ್ಮ ಭೂಲೋಕದಲ್ಲಿ ಎದುರಿಸ್ತಾ ಇದೆ ಅಲ್ಲ. ಇಲ್ಲಿ ಭೂಮಿ ಎಷ್ಟೋ ಕಷ್ಟ ಪಡ್ತಾ ಇದೆ ಅಲ್ವಾ? ಎಲ್ಲಾ ಕಡೆ ಅದು ಆಯ್ತು ಇದಾಯ್ತು,
ಎಲ್ಲ ಪರಿಸರ ಹಾಳು ಆಗ್ತಾ ಇದೆಯಲ್ಲ, ನಾವು ಮಾಡ್ತಾ ಇದೀವಿ ಅಷ್ಟೇ. ಇದೆಲ್ಲ ಕಾರಣ ನಾವೇ. ಆಗ್ತಾ ಇದ್ದಾಗ ಯಾರು ರಕ್ಷಣೆಗಾಗಿ ಬರ್ತಾರೆ? ರಕ್ಷಣೆ ಮಾಡುವಂತಹ ಪರಿಸ್ಥಿತಿ ಬಂದಾಗ ಆ ಒಂದು ಉನ್ನತ ಆತ್ಮಗಳು ರಕ್ಷಣೆ ಮಾಡಕ್ಕೆ ನಿಲ್ತವೆ ಅಂತ ಹೇಳ್ತಾರೆ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ತೀವ್ರತರವಾದ ಸಂಕಷ್ಟಗಳು ಎದುರಾದಾಗ ಅಥವಾ ಲೋಕವು ಸಮಷ್ಟಿಯಾಗಿ ಉನ್ನತ ಸ್ಥಾನಕ್ಕೆ ಏರಲು ನಿರ್ಧರಿಸಿದಾಗ ಸರ್ವಲೋಕ ಹಿತಕ್ಕಾಗಿ ಭೂಮಿಯಲ್ಲಿ ಜನಿಸಿದ ಪೂರ್ಣಾತ್ಮಗಳೇ ದೇವತೆಗಳೆಂದು ಅವತಾರ ಪುರುಷರೆಂದು ಕರೆಸಿಕೊಳ್ಳುವವು. ಸಂಕಷ್ಟದಲ್ಲಿದ್ದಾಗ ಇದಕ್ಕಿಂತ ಈ ಸಂಕಷ್ಟ ಇದೆ, ಇಲ್ಲಿಂದ ನಾವು ಇನ್ನು ಮೇಲೆ ಬರ್ಬೇಕು, ಸುಧಾರಿಸ್ಕೊಂಡು ಮೇಲೆ ಬರ್ಬೇಕು ಅಂದಾಗ ಇಂತಹ ಪೂರ್ಣಾತ್ಮಗಳು ದೇವತಾ ಸ್ಥಿತಿಯಲ್ಲಿ ಧರೆಗಿಳಿದು ಬರ್ತವೆ, ಮತ್ತೆ ಅವತಾರವೆತ್ತಿ ಬರ್ತಾರೆ. ಇಂಥವರಿಂದ ಅಲ್ಲಿ ಕಲ್ಯಾಣವಾಗ್ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅವತಾರ ಪುರುಷರೆಂದು ಕರೆಸಿಕೊಳ್ಳುವವು. ವಾಸ್ತವದಲ್ಲಿ ಪ್ರತಿ ಆತ್ಮವು, ನಾವಿಲ್ಲಿ ಎಷ್ಟೋ ನೋಡ್ತಾ ಇರ್ತೀವಿ, ಅವತಾರ ಪುರುಷರಪ್ಪ ಅವರು ಬಂದಿದ್ದು ಅವರಿಂದಲೇ ಈ ಲೋಕ ಉದ್ಧಾರ ಆಗ್ಬೇಕಾಗಿತ್ತು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇವನು ಸಾಮಾನ್ಯವಾಗಿ ನಾವು ಸಾಯಿಬಾಬಾ ಅವ್ರನ್ನ ಹೇಳ್ತೀವಿ, ಅಥವಾ ಎಷ್ಟೋ ಇಂಥ ಯೋಗಿಗಳನ್ನ ನೋಡಿದೀವಿ ನಾವು. ಹಿಂಗೆ ಈಗ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಗಳಾಗಿರ್ಬೋದು, ಇವರೆಲ್ಲ ಲೋಕ ಕಲ್ಯಾಣಕ್ಕಾಗಿ ಬಂದವರು. ಅವ್ರು ಯಾವತ್ತೂ ತಮಗಾಗಿ ಏನು ಮಾಡ್ಕೊಂಡಿಲ್ಲ, ಲೋಕ ಉದ್ಧಾರಕ್ಕಾಗಿ ಬಂದರು, ಜ್ಞಾನವನ್ನು ಬೋಧನೆ ಮಾಡಕ್ಕೆ ಬಂದರು. ಅಲ್ಲಿ ಏನೋ ನಡೀತಾ ಇದೆ ಅಂತ ಅವತಾರಿಗಳು ಅವತರಿಸ್ತಾರೆ. ಅವರು ಪೂರ್ಣಾತ್ಮರಾಗಿರ್ತಾರೆ, ಅವತಾರವೆತ್ತಿ ಮತ್ತೆ ಅಲ್ಲಿ ಜ್ಞಾನವನ್ನು ಕೊಡಕಂತೆ ಬಂದಿರ್ತಾರೆ ಅಲ್ವಾ. ಈ ರೀತಿಯಾಗಿ ಅಂತ ದೈವತ್ವದಿಂದ ಹೊತ್ಕೊಂಡು ಇಲ್ಲಿ ಬರ್ತಾರೆ. ಪ್ರತಿ ಆತ್ಮವು ದೈವತ್ವದಿಂದ ಕೂಡಿದೆ, ಅದನ್ನು ಅರ್ಥೈಸಿಕೊಂಡು ಇನ್ನೊಂದು ಹೀಗೆ ಪೂರ್ಣಾತ್ಮಗಳೇ ದೇವತೆಗಳೆಂದು ಅವತಾರ ಪುರುಷರೆಂದು ಕರೆಸಿಕೊಳ್ಳುವವು. ವಾಸ್ತವದಲ್ಲಿ ಅವ್ರಿಗೆ ನಾವು ಪೂರ್ಣಾತ್ಮರೆಂತ ಹೇಳ್ತೀವಿ. ಹೇಳಿದ್ನಲ್ಲೋ ಸಾಯಿಬಾಬಾ, ಸಿದ್ಧಾರೂಢರು ಈ ರೀತಿಯಾಗಿ. ವಾಸ್ತವದಲ್ಲಿ ಪ್ರತಿ ಆತ್ಮವು ಅಂದ್ರೆ ನಾವು ನೀವೆಲ್ಲರೂ, ಪ್ರತಿ ಆತ್ಮವು ದೈವತ್ವದಿಂದ ಕೂಡಿದೆ. ನೋಡಿ, ನಮ್ಮ ಆತ್ಮ ಕೂಡ ದೈವತ್ವದಿಂದನೇ ಕೂಡಿದೆ. ಅದನ್ನು ಅರ್ಥೈಸಿಕೊಂಡು ಅಂತೆಯೇ ಬಾಳುವುದು ಮಾನವ ಜೀವನ ಒಂದು ಮಹಾನ್ ಸಾಧನೆ. ಇಲ್ಲಿಂದ ನಾವು ಪಾಠ ಕಲಿಬೇಕಾಗಿದೆ. ದಯವಿಟ್ಟು ಇದು ಲಾಸ್ಟ್ ಕ್ಲಾಸು, ಇಲ್ಲಿಂದ ನಾವೆಲ್ಲರೂ ಎಚ್ಚೆತ್ಕೊಂಡು ಸ್ವಲ್ಪ ಕೇಳೋಣ. ಇದು ನಮಗೋಸ್ಕರ ಹೇಳ್ತಾ ಇದ್ರು, ಇಲ್ಲಿವರೆಗೂ ಸುಷುಪ್ತವರೆಗೂ ಹೇಳಿದ್ರು, ಇನ್ನ ಕೆಳಗಡೆ ಹೇಳ್ತಾ ಇದ್ದಾರೆ, ನಮಗೋಸ್ಕರ ಕೇಳೋಣ. ಮಾನವ ಜೀವನದ ಒಂದು ಮಹಾನ್ ಸಾಧನೆಯಾಗಿದೆ. ಯಾವುದು? ನಮ್ಮ ಜೀವನ ಬಾಳುವುದು. ಇಲ್ಲಿ ಬಂದು ಏನ್ ಬಾಳ್ತಾ ಇದೀವಲ್ಲ, ಇದು ಮಹಾನ್ ಸಾಧನೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನ ಅರ್ಥೈಸಿಕೊಳ್ಳಬೇಕು. ಅಂತೆಯೇ ಮೇಲೇರಲು ಮೆಟ್ಟಿಲುಗಳೂ ಹೌದು. ಮೇಲೆ ಹೋಗಾಕ ಮೆಟ್ಟಿಲುಗಳು ಕೂಡ ಇದಾವೆ. ಎಚ್ಚರದಿಂದ ಕೇಳಿಸ್ಕೊಳ್ರಿ, ಎಚ್ಚರದಿಂದ ಅರ್ಥೈಸಿಕೊಳ್ರಿ. ಅಂತ ಹೇಳ್ತಿದ್ದಾರೆ ಇಲ್ಲಿ. ಈ ಅರಿವಿನ ಜೀವನಗಳಿಂದ ಚಕ್ರಗಳು ಉತ್ತೇಜನಗೊಂಡು, ನೋಡ್ರಿ ಎಷ್ಟು ಅರ್ಥಗರ್ಭಿತವಾಗಿದೆ. ಇದು ಒಂದೇ ಒಂದು ಲೈನಿನಲ್ಲಿ ತುಂಬಾ ಅರ್ಥ ಮಾಡ್ಕೋಬೇಕಾಗಿದ್ದು. ಈ ಅರಿವಿನ ಜೀವನಗಳಿಂದ ಚಕ್ರಗಳು ಉತ್ತೇಜನಗೊಂಡು ಉನ್ನತ ಸ್ಥಿತಿಗಳನ್ನು ತಲುಪುವ ಅವಕಾಶವಾಗುತ್ತದೆ. ಅರಿವಿನ ಜೀವನ, ಇವಾಗ ನಾವ್ ಏನ್ ಕೇಳ್ಕೊಳ್ತಾ ಇದೀವಿ, ಮೆಂಟಲಿ, ಫಿಸಿಕಲಿ ಎಲ್ಲ ನಾವು ಕರೆಕ್ಟ್ ಆಗಿ ಅರ್ಥೈಸಿಕೊಳ್ಬೇಕು. ಮೆಂಟಲಿ ಏನ್ ಯೋಚನೆ ಮಾಡ್ಬೇಕು ಅದೇ ರೀತಿಯಾಗಿ ಒಳ್ಳೇದನ್ನ ಯೋಚನೆ ಮಾಡಿ, ಭೌತಿಕವಾಗಿ ಏನ್ ಕಾರ್ಯಗಳನ್ನು ಮಾಡ್ಬೇಕು ಅದನ್ನೇ ಮಾಡಿ, ಏನು ಮಾತಾಡ್ಬೇಕು ಅದನ್ನೇ ಮಾತಾಡಿ, ಏನ್ ತಿಳ್ಕೋಬೇಕು ಅದನ್ನೇ ತಿಳ್ಕೊಳ್ಳಿ. ಇಷ್ಟು ಮಾಡ್ಬೇಕು. ನಾವು ಯಾವತ್ತು ಕರ್ಮಗಳನ್ನು ನಿಲ್ಲಿಸಿ ಇರಬಾರ್ದು. ಕರ್ಮಗಳನ್ನು ಮಾಡ್ತಾನೆ ಮುಂದೆ ಹೋಗ್ಬೇಕು, ಒಳ್ಳೆ ಕರ್ಮಗಳನ್ನು ಮಾಡ್ಬೇಕು ಅಲ್ವಾ. ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರೆ, ಒಂದೊಂದು ಲೈನ್ ಅಲ್ಲಿ ಕೂಡ ಎಷ್ಟು ಅರ್ಥ ಇದೆ ಇದರಲ್ಲಿ. ಉತ್ತೇಜನಗೊಂಡು, ನೋಡ್ರಿ ನಮ್ಮ ಚಕ್ರಗಳು ಈ ರೀತಿಯಾಗಿ ನಡ್ಕೊಂಡು ಹೋದ್ರ ಆ ಎಲ್ಲಾ ಚಕ್ರಗಳು ಉತ್ತೇಜನಗೊಳ್ತವೆ. ನಾವು ಕೂಡ ಸುಷುಪ್ತದವರೆಗೂ ನಾವು ತಲುಪಬಹುದು ಬೇಗ. ಉನ್ನತ ಸ್ಥಿತಿಗಳನ್ನು ತಲುಪಲು ಅವಕಾಶವಿರುತ್ತದೆ. ಇಂತಹ ಅವಕಾಶಗಳು ಬರ್ತಾ ಇರುತ್ತೆ. ಇಲ್ಲಿಯ ಕಂಪನಗಳು ನೀಲಿ ಹಾಗೂ ತೆಳು ಗುಲಾಬಿ ಹಾಗೂ ಬಿಳಿಯ ಬಣ್ಣಗಳ ಮಿಶ್ರಣವಾಗಿದ್ದು, ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, ಆ ಒಂದು ಕಂಪನ ಹೇಗಿರುತ್ತೆ ಅಂದ್ರೆ, ಪ್ರಕಂಪನಗಳು ನೀಲಿ ಬಣ್ಣದಲ್ಲಿ ಮತ್ತು ತಿಳಿವು ಗುಲಾಬಿ ಮತ್ತು ಬಿಳಿ ಬಣ್ಣ, ಈ ಮೂರು ಬಣ್ಣಗಳಿಂದ ಮಿಶ್ರಿತವಾಗಿರುತ್ತವೆ. ಅತಿ ಹೆಚ್ಚಿನ ತರಂಗಗಳುಳ್ಳ ಪ್ರಕಂಪನಗಳು ಇದಾಗಿರುತ್ತದೆ. ನೋಡ್ರಿ, ಇದು ಹೆಚ್ಚಿನ ಪ್ರಕಂಪನ ಅಂದ್ರೇನು? ಕಂಪನ. ಒಂದೇನು ಜ್ಞಾನ ಬರ್ತಾ ಇದೆ ಅಂತಂದ್ರೆ ಅದು ನಮ್ಮವರೆಗೂ ತಲುಪ್ತಾ ಇರತ್ತೆ. ಆ ಒಂದು
ಸ್ಥಿತಿಗೆ ನಾವು ಹೋಗ್ತಾ ಇದೀವಿ ಅಂದ್ರೆ ಮಾತ್ರ ತಲುಪುತ್ತೆ. ಸುಮ್ಮನೆ ನಾವು ಇನ್ನ ಮೂಲಾಧಾರದಲ್ಲೇ ಯೋಚನೆ ಮಾಡ್ಕೊಂತಿದೀವಿ ಅಂದ್ರೆ ಆ ಕಂಪನ ಬರೋದಿಲ್ಲ ಅಲ್ಲಿ. ಏರ್ತಾ ಹೋಗ್ಬೇಕು. ಇನ್ನು ನಾವು ಏರ್ತಾ ಹೋದಾಗೆಲ್ಲ ನಮ್ಗೆ ಬೇಕೇನು ಅಂತ ನಮ್ಮ ಒಳಗೆ ನೆಕ್ಸ್ಟ್ ನಾನು ಇದನ್ನ ಕಲ್ತಿದ್ದೀನಿ ಮಾಸ್ಟರ್ಸ್, ನನಗೆ ನೆಕ್ಸ್ಟ್ ದಾರಿ ತೋರಿಸಿ. ಪ್ರತಿ ಕ್ಷಣ ಪ್ರತಿ ದಿವ್ಸ ನಾವು ಇದನ್ನೇ ಹೇಳ್ಬೇಕು, ಮಾಸ್ಟರ್ಸ್ ನಾ ಇವತ್ತು ಈ ರೀತಿ ಪುಸ್ತಕನೋ ಏನೋ ಒಂದು ಜ್ಞಾನನೋ ತಗೊಂಡಿದೀನಿ, ಅಥವಾ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಕ್ಲಾಸಸ್ ಬರುತ್ತೆ, ಇಂಥ ಜ್ಞಾನ ತಗೊಂಡಿದೀನಿ, ನಾನು ರೆಡಿ ಆಗಿದ್ದೀನಿ ಅದನ್ನ ಕಲಿಯಕ್ಕೆ. ನೆಕ್ಸ್ಟ್ ಏನು ಮಾಸ್ಟರ್ಸ್ ಇದನ್ ಕೇಳ್ಬೇಕು ನಿಜವಾಗ್ಲು. ನೆಕ್ಸ್ಟ್ ಮಾಸ್ಟರ್ ವಾಟ್ ನೆಕ್ಸ್ಟ್ ಅಂತ ಕೇಳಿದಾಗ ಇವ್ರಿಗೆ ಇಂಟ್ರೆಸ್ಟ್ ಇದೆ, ಇವ್ರಿಗೆ ದಾರಿ ತೋರ್ಸೋಣ ಅಂತ. ನೋಡ್ರಿ ಅತ್ರಿ ಮಹರ್ಷಿಗಳು, ಭೃಗು ಮಹರ್ಷಿಗಳು, ಇವ್ರು ಸುಮ್ನೆನಾ ಇಷ್ಟು ಪುಸ್ತಕ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮನ್ನು ನೋಡ್ತಾ ಇದ್ದಾರೆ ಅವ್ರು, ನಾವು ಮುಂದೆ ಬಂದ್ರೆ ಹೇಳ್ಕೊಂಡು ಹೋಗ್ತಾರ, ಹಾ ನೀವು ಸರಿಯಾದ ದಾರಿಗೆ ಬರ್ತಾ ಇದ್ದೀರಿ ಅಂತ ಹೇಳಿ ಹೇಳ್ತಾರಲ್ವಾ. ನಿನ್ನೆ ಭಾಗ್ಯಶ್ರೀ ಮೇಡಮ್ ಹೇಳಿದ್ರು, ಸ್ವರ್ಗಕ್ಕೆ 3 ಮೆಟ್ಲು ಇರಬಹುದು, 3 ಮೆಟ್ಲು ಹತ್ರದಲ್ಲಿ ಇದೀವಿ ಅಂತ ಹೇಳ್ತಾರೆ. 3 ಮನಸ್ ಮಾಡಿದ್ರೆ 1 ಮೆಟ್ಲಲ್ಲಿ ಹತ್ ಬಿಡ್ಬೋದು ಅಂತ ಹೇಳಿದ್ರು. ನಿಜ, ಈ ಲೈನ್ ಕೇಳ್ತಾ ಇದ್ರೆ ನಿಜ ಅನ್ನಿಸ್ತಾ ಇದೆ ನನಗೆ. ಈ ರೀತಿಯಾಗಿ ಆ ಪ್ರಕಂಪನಗಳು ಆ ಒಂದು ಕಲರ್ ರೂಪದಲ್ಲಿ ತಿರುಗ್ತಾ ನಮ್ಮೊಳಗೆ ಬರುತ್ತೆ. ಆ ಪ್ರಕಂಪನಗಳು, ಆ ಒಂದು ಜ್ಞಾನದ ಪ್ರಕಂಪನಗಳು ನಮ್ಮನ್ನು ತಲುಪುತ್ತವೆ ಅಂತ ಹೇಳ್ತಿದ್ದಾರೆ. ನೀಲಿ, ತಿಳುಗುಲಾಬಿ, ಬಿಳಿ ಬಣ್ಣದಲ್ಲಿ ಮಿಶ್ರಣವಾಗಿದ್ದ ಅತಿ ಹೆಚ್ಚಿನ ತರಂಗಗಳುಳ್ಳ ಪ್ರಕಂಪನಗಳು ಇದಾಗಿರುತ್ತದೆ. ನೋಡ್ರಿ, ಆ ತರಂಗಗಳ ರೂಪದಲ್ಲಿ ಬಂದು ಸೇರ್ತಾ ಇರತ್ತೆ. ನಿಮ್ಗೆಲ್ಲ ಎಲ್ರಿಗೂ ಗೊತ್ತಿರ್ಬೋದು, ಆದ್ರೂ ಹೇಳ್ತೀನಿ. ನಾವು ರೇಡಿಯೋ ಆ ಸೌಂಡ್ ಅನ್ನ ಹೇಗೆ ಕೇಳ್ತೀವಿ? ಎಲ್ಲೋ ಕುತ್ಕೊಂಡು ಬೆಂಗಳೂರಲ್ಲಿ ಅಥವಾ ಯಾವ್ದೋ ಡಿಸ್ಟಿಕ್ ಇಂದ ಹೇಳ್ತಿದ್ರೆ, ನಾವ್ ಯಾವ್ದೋ ಡಿಸ್ಟಿಕ್ ಇಂದ ಇಲ್ಲಿ ಕೇಳ್ತಿದೀವಿ ಅಂದ್ರೆ ಹೆಂಗ ಬರುತ್ತೆ? ವೈರ್ಲೆಸ್ ಇವಾಗೆಲ್ಲ ಪ್ರಕಂಪನಗಳು, ಇದೆಲ್ಲ ತರಂಗಗಳ ರೂಪ, ಗಾಳಿಯಿಂದ ಬರುತ್ತೆ. ಎಷ್ಟು ಟೆಕ್ನಾಲಜಿ ಹೇಗಿದೆ ನೋಡಿ. ಇದೆಲ್ಲ ಬರ್ಬೇಕಂದ್ರೆ ಉನ್ನತವಾಸಿಗಳು ಅಂತಹ ಜ್ಞಾನವನ್ನು ಇಲ್ಲಿ ಬೆಳೆದಂತಹ ಜ್ಞಾನಿಗಳಿಗೆ ಕೊಟ್ಟು ಇವೆಲ್ಲ ಟೆಕ್ನಾಲಜಿನ ಬೆಳೆಸಿರ್ತಾರೆ. ಈ ರೇಡಿಯೋನು ತುಂಬಾ ಹಳೇದು, ಇನ್ನು ಎಷ್ಟೆಷ್ಟೋ ಮುಂದೆ ಬಂದ್ಬಿಟ್ಟಿದೀವಿ ನಾವು. ಆದ್ರೂ ಕೂಡ ಹೇಳ್ತೀನಿ, ರೇಡಿಯೋ ಕೂಡ ಹೇಗೆ ಬಂದಿರತ್ತೆ ಹೇಳಿ ನೋಡೋಣ. ಅವಾಗಿನ ಕಾಲದಲ್ಲಿ ಕಂಡಿರುತ್ತೆ, ಆ ಒಂದು ತರಂಗಗಳಿಂದ ನಾವು ಆ ಸೌಂಡ್ ಅನ್ನ ಕೇಳಿಸ್ಕೊಳ್ತಾ ಇದ್ವಿ ಚಿಕ್ಕವರಿದ್ದಾಗ ಅಲ್ವಾ. ಈ ರೀತಿಯಾಗಿ ತರಂಗಗಳ ಮುಖಾಂತರ ಇಲ್ಲಿ ಕೂಡ ಮನಸ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಮನಸ್ ಮಾಡ್ರಿ, ತಿದ್ದುಕೊಳ್ರಿ, ಮುಂದೆ ಹೋಗ್ರಿ, ಜ್ಞಾನ ತಗೊಳ್ರಿ. ಮತ್ತೆ ಇನ್ನೊಂದ್ ಸ್ಟೆಪ್ ಹತ್ತಿರ್ತೀರಾ 4 ದಿವಸದಲ್ಲಿ. ಇನ್ನೂ ಹತ್ರಿ ಎಷ್ಟೊತ್ತು ಯೋಚನೆ ಮಾಡಿದ್ರೆ ಎಷ್ಟೊತ್ತು ಸುಷುಪ್ತವನ್ನು ಸೇರಾಕೆ ಅಲ್ವಾ. ಈ ರೀತಿಯಾಗಿ ಹೋಗೋದೇನು ದೊಡ್ಡದಲ್ಲ, ಹೋಗ್ತಾ ಇದ್ದ ಕಷ್ಟಗಳು ತುಂಬಾ ಬರುತ್ತೆ. ಎಲ್ಲವನ್ನೂ ಎದುರ್ಸೋಣ. ಯಾಕಂದ್ರೆ ಇರೋ ಈ ಜನ್ಮದಲ್ಲಿ ಪ್ರತಿಯೊಂದನ್ನು ನಾವು ಮಾಡ್ಕೋಬಹುದಲ್ವಾ. ಈ ಜನ್ಮದಲ್ಲೇ ಇಷ್ಟು ಧ್ಯಾನಿಗಳಾಗಿದ್ದೀವಿ ಅಂದ್ರೆ ಈ ಜನ್ಮದಲ್ಲಿ ಪ್ರತಿಯೊಂದು ಚಕ್ರವನ್ನು ನಾವು ಭೇದಿಸ್ಕೊಂಡ್ ಬಿಡೋಣ ಅಲ್ವಾ. ಎಲ್ಲಿಗೆ ಆಲ್ಮೋಸ್ಟ್ ಎಲ್ರು ಆಜ್ಞಾ ಚಕ್ರಕ್ಕಂತೂ ಬಂದ್ಬಿಟ್ಟಿರ್ತಾರೆ. ಒಂದ್ ಸ್ವಲ್ಪ ಇನ್ನು ಕೆಲವ್ರು ಬಂದಿಲ್ಲ ಅಂದ್ರೂ ಕೂಡ ಮನಸ್ ಮಾಡಿದ್ರೆ ಆಜ್ಞಾ ಚಕ್ರಕ್ಕೆ ಬಂದ್ಬಿಡ್ಬೋದು. ಒಂದು ವಾರದಲ್ಲಿ ಸಾಧನೆ ಮಾಡ್ಬೇಕಷ್ಟೇ. ಸಾಧನೆಯೇ ಬೇಕಾದಷ್ಟು ದಾರಿಗಳಿದಾವೆ ಸಾಧನೆ ಮಾಡ್ಬೇಕು ಅಂದ್ರೆ ಅಲ್ವಾ. ಅಂದ್ರೆ ನಮ್ಮ ಒಂದು ಧ್ಯಾನ ಸಾಧನೆಯಲ್ಲಿ ಅಷ್ಟು ಮಾಡಿದ್ರೆ ಸಾಕು, ನಾವು ಆಜ್ಞಾ ಚಕ್ರವನ್ನು ಕೂಡ ನಾವು ಬೆಳೆಸ್ಕೊಂತೀವಿ. ಅಲ್ಲಿಂದ ಮೇಲೆ ಇರೋದು ಆ ಕಡೆಯಿಂದ ಸಹಸ್ರಾರು ತುಂಬಾ ಕಷ್ಟ, ಇಲ್ಲ ಅಂತ ಹೇಳ್ತಾ ಇಲ್ಲ, ಸಾಧನೆ ಮಾಡ್ಬೇಕು. ಈ ರೀತಿಯಾಗಿ ಅಷ್ಟಾದಶ, ನವಯಾಮಿ ಹಾಗೂ ದಶಹರ ಚಕ್ರದ ಸ್ಥಿತಿಯಲ್ಲಿರುವ ಆತ್ಮಗಳು ಸಾಧನಾ ಮಟ್ಟದ ತೀವ್ರತೆಯಿಂದ ಈ ಪ್ರಕಂಪನಗಳ ಕ್ಷಣಕಾಲದ ಅನುಭೂತಿಯನ್ನು ಪಡೆಯಬಹುದು. ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಷ್ಟಾದಶ 8ನೇ ಚಕ್ರ, 9ನೇ ಚಕ್ರ ಮತ್ತು 10ನೇ ಚಕ್ರ ಆದ ದಶಹರ, ಇವುಗಳ ಸ್ಥಿತಿಯಲ್ಲಿರುವ ಆತ್ಮಗಳೇನಿದಾರಲ್ವಾ ಅವರಗಳ ಸಾಧನಾ ಮಟ್ಟ ಹೇಗಿರುತ್ತೆ ಅಂದ್ರೆ ತೀವ್ರತರವಾದಂತ ಸಾಕಷ್ಟು ಕಷ್ಟ ಸಾಧನೆ ಅವ್ರದ್ದು. ಕಷ್ಟ ಸಾಧನೆಯಿಂದ ಜ್ಞಾನ ತಗೊಂಡು ಮುಂದೆ ಹೋಗ್ತಿದ್ದಾರೆ ಅವರು. ಇಂತಹ ತೀವ್ರತೆಯಿಂದ ಈ ಪ್ರಕಂಪನ ಕ್ಷಣಕಾಲದ ಅನುಭೂತಿಯನ್ನು ಪಡೆಯಬಹುದು. ಒಂದು ಕ್ಷಣಕಾಲದ ಅನುಭೂತಿ ಅವರು ಮಾಡ್ಕೊಳ್ಳಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಕಷ್ಟಪಟ್ರೆ ಆ ಒಂದು ಕ್ಷಣಕ್ಕೆ ಬದಲಾವಣೆಯಲ್ಲಿ ಆಗ್ತಾ ಇದ್ದಾರೆ. ಅಂದ್ರೆ ಒಂದು ಹಂತದಿಂದ ಒಂದೊಂದು ಸ್ಥಾಯಿಯಿಂದ ಇನ್ನೊಂದು ಸ್ಥಾಯಿ, ಅಷ್ಟಾದಶದಿಂದ ನವಯಾಮಿ, ನವಯಾಮಿಯಿಂದ ದಶಹರ, ಒಂದು ಕ್ಷಣಕ್ಕೆ ಟಕ್ಕಂತ ಜಿಗಿತಾರೆ ಅವರು ಒಂದೊಂದು ಸ್ಥಾಯಿಗೆ. ಆದ್ರೆ ಕಷ್ಟಗಳು ಅಷ್ಟು ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಅಂದ್ರೆ ತೀವ್ರತೆಯಲ್ಲಿ ಸಾಧನಾ ಅಂದ್ರೆ ಸಾಕಷ್ಟು ಸಾಧನೆಯ
ಆ ತೀವ್ರತೆ ಅಂದ್ರೆ ಹೆಚ್ಚು ಹೆಚ್ಚು ಬರೋದು. ಈ ರೀತಿ ಹೆಚ್ಚು ಮಾಡಿದಾಗ ಒಂದು ಕ್ಷಣಕ್ಕ ಚೇಂಜ್ ಆಗ್ತಾ ಇರತ್ತೆ ಅಂತ ಹೇಳ್ತಾ ಇದ್ದಾರೆ. ಅನುಭೂತಿಯನ್ನು ಅವರು ಕ್ಷಣಕಾಲದ ಅನುಭೂತಿನೇ ಪಡಿಬೋದು, ಆ ಕ್ಷಣಕ್ಕೆ ಚೇಂಜ್ ಆಗ್ತಾರೆ ಅಲ್ಲಿ. ಆದ್ರೆ ಬರುವ ಕಷ್ಟಗಳು, ಆ ಅನುಭವಗಳು ಜಾಸ್ತಿ, ಸಾಧನೆ ಸಾಕಷ್ಟು. ಪರಿಪೂರ್ಣ ಸಾಧನೆಯಲ್ಲಿ ಪಳಗಿದ ಅನೇಕ ಆತ್ಮಗಳು ಪರಮಾತ್ಮನ ಕಾರ್ಯನಿಮಿತ್ತರಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತವೆ. ನೋಡ್ರಿ, ಪರಿಪೂರ್ಣವಾದ ಸಾಧನೆ, ನಂದ್ ಏನಿಲ್ಲಪ್ಪ, ಈ ಜನ್ಮ ಪರಿಪೂರ್ಣ ಆಗ್ಬೇಕು ಅಂತ ಅವ್ರು ಇರ್ತಾರೆ. ಅಂತ ಆತ್ಮಗಳು ಪರಮಾತ್ಮನ ಕಾರ್ಯ ನಿಮಿತ್ತರಾಗಿ, ಪರಮಾತ್ಮನಷ್ಟೇ ಅವ್ರು ಹೇಗೆ ಯೋಚನೆ ಮಾಡ್ತಾನೆ ಭಗವಂತ, ಈ ಇಡೀ ಜಗತ್ತನ್ನೇ ನಾನ್ ನೋಡ್ಕೋಬೇಕು ಅಂತ ಎಂತಹ ಒಂದು ಕೈಂಕರ್ಯ ಅನ್ನೋಕ್ಕಿಂತ ಆತನಿಗೆ ಒಂದು ಜವಾಬ್ದಾರಿ ಇದೆ. ಅಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ಆತ್ಮಗಳು ಇವರಾಗಿರ್ತಾರೆ ಅಂತ ಹೇಳ್ತಿದ್ದಾರೆ. ತಮ್ಮನ್ನು ತಾವು ಅಷ್ಟೇ ಅವರು ಸಮರ್ಪಿಸಿಕೊಂಡಿರ್ತಾರೆ. ಎಲ್ಲೇ ಏನೋ ಆಯ್ತು ಅಂದ್ರೆ ಇವ್ರು ಇಲ್ಲೇ ಅದನ್ನ ಸರಿ ಮಾಡಕ್ ರೆಡಿ ಆಗ್ತಾ ಇರ್ತಾರೆ. ಎಲ್ಲೋ ಯಾವ್ದೋ ದೇಶದಲ್ಲಿ ಏನೋ ಆಗ್ತಾ ಇದೆ ಅಥವಾ ಯಾವ್ದೋ ಲೋಕದಲ್ಲಿ ಏನೋ ಆಗ್ತಾ ಇದೆ ಅಂದ್ರೆ ಇಲ್ಲಿಂದ ಕುತ್ಕೊಂಡು ಸರಿ ಮಾಡಕ್ ರೆಡಿ ಆಗ್ತಾ ಇರ್ತಾರೆ. ಇಂತಹ ಸಾಧನೆಯಲ್ಲಿ ಹರಸಾಹಸ ಅವ್ರದ್ದು, ಆ ರೀತಿ ಮಾಡ್ತಾ ಇರ್ತಾರೆ. ಇವರುಗಳು ಕಾರ್ಯನಿರ್ವಹಿಸ್ತಾನೆ ಇರ್ತಾರೆ. ಇನ್ನೊಂದು ಹೇಳ್ತಿದ್ದಾರೆ, ಪರಮಾತ್ಮನಿಂದ ನಿರ್ಮಿತಗೊಂಡ ಲೋಕಗಳ ಮೇಲ್ವಿಚಾರಕರಾಗಿ ಇವರುಗಳು ಕಾರ್ಯನಿರ್ವಹಿಸುತ್ತಾರೆ. ನೋಡ್ರಿ, ಇವರು ಏನು ಅಂತಂದ್ರೆ ತಮ್ಮ ಸ್ಥಿತಿ, ತಮ್ಮ ಒಂದು ಜನ್ಮವನ್ನು ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ತಾರೆ, ಪರಮಾತ್ಮನ ಅಲ್ಲಿ ಸೇರ್ಕೋತಾರೆ ಅಥವಾ ಇನ್ನೊಂದು ಜನ್ಮಕ್ಕ ಸೇವಾ ಕೈಂಕರ್ಯದಲ್ಲಿ ಬರ್ತಾರೆ ಅಂತ ಹೇಳಿದೆ. ಇಲ್ಲಿ ಏನಾಗತ್ತೆ, ಪ್ರತಿಯೊಂದು ಲೋಕಗಳಲ್ಲಿ ಅನೇಕ ಮೇಲ್ವಿಚಾರಕರಾಗಿ, ಆ ಲೋಕಗಳ ಮೇಲ್ವಿಚಾರಕರಾಗಿ ಅಲ್ಲಲ್ಲಿ, ಇವಾಗ ನಾವ್ ಹೇಳ್ತೇವೆ ಸೂಪರ್ವೈಸರ್ ಆಗಿ ಬಿಟ್ಟಿರ್ತಾರೆ ಕಂಪನಿಗಳಲ್ಲಿ, ನೋಡಿರ್ತೀವಲ್ವಾ, ಅದಿಷ್ಟು ಅವರೇ ನೋಡ್ಕೊಳ್ದು. ಈ ಕಡೆ ಮ್ಯಾನೇಜರ್ನ ಬಿಟ್ಟಿರ್ತಾರೆ, ಈ ಕಡೆ ಸೂಪರ್ವೈಸರ್ ಬಿಟ್ಟಿರ್ತಾರೆ. ಇದು ಹೆಂಗ ಒಂದು ಕಂಪನಿ ಬೆಳಿಬೇಕಂದ್ರೆ ಆ ಒಬ್ನೇ ಬಾಸ್ ಇಂದ ಮಾತ್ರ ನಡೆಯಂಗಿಲ್ಲ. ಬಾಸ್ ಎಲ್ಲಾ ನೋಡ್ಕೊಂತಾನೆ, ಆದ್ರೂ ಕೂಡ ಇವತ್ತು ಬಾಸ್ ಇಲ್ಲ ಅಂತಂದ್ರೆ ಅವ್ರೆಲ್ಲರೂ ಸೇರಿ ಬಾಸ್ನಷ್ಟೇ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಒಂದ್ 10 ದಿನ ಬಾಸ್ ಇಲ್ಲ ಅಂದ್ರೆ ಆ ಕಂಪನಿ ಹೆಂಗ್ ನಡಿಬೇಕಪ್ಪ ಅಂತಂದ್ರೆ, ಇವರೆಲ್ರೂ ಕೂಡ ಅಷ್ಟು ಜವಾಬ್ದಾರಿಯಿಂದ ಒಂದು ನಿಯತ್ತಾಗಿ ದುಡಿದಾಗ ಮಾತ್ರ ಭಗವಂತನಷ್ಟೇ ಅಂದ್ರೆ ಆ ಬಾಸ್ನಷ್ಟೇ ಅವ್ರ ಕೆಲ್ಸವನ್ನು ಕೈಂಕರ್ಯದಿಂದ ನಡೆಸ್ತಾ ಇರ್ತಾರೆ. ಅಷ್ಟು ಮಾತ್ರ ಸತ್ಯ. ಈ ಸುಷುಪ್ತನನ್ನು ನಡೆಸಿ ಹೋದಂತ ಆತ್ಮಗಳು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮೇಲ್ವಿಚಾರಕರಾಗಿ, ಅವರಿಗೆ ವರ್ಗಗಳು ಅಂತ ಇರ್ತದೆ, ಹಿಂದಿನ ಕ್ಲಾಸ್ಗಳಲ್ಲಿ ಬಂದವೆ. ಈ ರೀತಿಯಾಗಿ ಅಲ್ಲಿ ಮೇಲ್ವಿಚಾರಕರಾಗಿ ನಡ್ಕೊಳ್ತಾ ಇರ್ತಾರೆ. ಅನೇಕ ಲೋಕಗಳಲ್ಲಿ, ಅನೇಕ ಜೀವನಗಳಲ್ಲಿ, ಅನೇಕ ರೂಪಗಳಲ್ಲಿ ಪಡೆದಂತಹ ಜ್ಞಾನವನ್ನು ಸರ್ವ ಲೋಕಗಳ ಕಲ್ಯಾಣಕ್ಕಾಗಿ ಬಳಸುತ್ತಾ ಲೋಕಗಳ ನಿರಂತರ ಕಾರ್ಯನಿರ್ವಹಣೆಗೆ ನಿರಂತರವಾಗಿ ಕಾರ್ಯ ಮಾಡಬೇಕು. ಸರ್ವ ಲೋಕಗಳಲ್ಲೂ ತಾನೇನೇನು ಪ್ರತಿ ಜನ್ಮಗಳಲ್ಲಿ ಪಡೆದಂತಹ ಒಂದೊಂದು ಅನುಭವಗಳು ಸಂಗ್ರಹ ಅವನಲ್ಲಿ ಇರತ್ತೆ, ಆ ಆತ್ಮದಲ್ಲಿ. ಅವುಗಳೆಲ್ಲವನ್ನೂ ಬಳಸಿಕೊಂಡು ಪ್ರತಿಯೊಂದು ಲೋಕಕ್ಕೂ ಯಾವ ರೀತಿಯಾದಂತಹ ಜ್ಞಾನವನ್ನು ಬೋಧನೆ ಮಾಡ್ಬೇಕೋ, ಅಲ್ಲಿ ಏನು ಕಲ್ಯಾಣವನ್ನು ಮಾಡ್ಬೇಕೋ ಅದನ್ನ ಆ ಕೆಲಸ ಅಲ್ಲಿ ಸುಷುಪ್ತವನ್ನು ಕಂಡಂತಹ ಅಥವಾ ಆ ಒಂದು ಸ್ಥಿತಿಗೆ ಹೋಗಿ ತಮ್ಮ ಜನ್ಮವನ್ನು ಪೂರ್ತಿ ಮಾಡಿಕೊಂಡ ಆತ್ಮಗಳು ನಿರ್ವಹಿಸ್ತಾ ಇರ್ತವೆ ಅಂತ ಹೇಳ್ತಾ ಇದ್ರೆ. ಅವಶ್ಯವಿರುವ ಸೃಷ್ಟಿ ಕಾರ್ಯದಲ್ಲಿ ಕೂಡ ಇವರು ನಿರತರಾಗಿರುತ್ತಾರೆ. ಎಲ್ಲಿ ಒಂದೊಂದು ಸೃಷ್ಟಿ ಆಗ್ಬೇಕಂದ್ರೂ ಕೂಡ ಇವರ ಕಾರ್ಯಗಳು ಅಲ್ಲಿ ಇರ್ತವೆ ಅಂತ ಹೇಳ್ತಾರೆ. ಅಲ್ಲಿ ಭಗವಂತನೇ ಅಂತಲ್ಲ, ಭಗವಂತನ ಸ್ವರೂಪ, ನಾವೆಲ್ಲರೂ ಭಗವಂತನ ಸ್ವರೂಪಿಗಳು, ಆ ಮಾತು ಬೇರೆ. ಇವರು ಭಗವಂತನಷ್ಟೇ ಶಕ್ತಿಯನ್ನು, ಭಗವಂತನಿಗೆ ಕಾಮನ್ ಆಗಿ ಹೇಳ್ತಿದೀನಿ, ಭಗವಂತನಿಗೆ ಹೆಂಗೆ ಇಷ್ಟ ಅಂದ್ರೆ, ಇವಾಗ ನಮ್ಮ ಮಕ್ಕಳು ನಮಗಿಂತಲೂ ಚೆನ್ನಾಗಾಗ್ಲಿ ಅಂತ ನಾವು ಹೇಳ್ಕೊಂತೀವಲ್ವಾ. ನಮಗಿಂತ ಇವಾಗ ನಾನು ಒಬ್ಬ ಇಂಜಿನಿಯರ್ ಆಗಿದ್ದೀನಿ ಅಂತಂದ್ರೆ ನನ್ನ ಮಗ ಕೂಡ ಇಂಜಿನಿಯರ್ ಅಲ್ಲ, ಇಂಜಿನಿಯರ್ಗಿಂತ ಇನ್ನೂ ಹೆಚ್ಚಾಗಿ ಬೆಳೀಲಿ, ಅವನಿಗಿಂತ ನನ್ಗಿಂತ ಹೆಚ್ಚು ಬೆಳೀಲಿ ಅಂತ ನಾವು ಆಸೆ ಪಡ್ತೀವಿ. ಹಂಗೆ ಭಗವಂತನು ಕೂಡ ನನ್ನ ಮಕ್ಕಳು ನನ್ನಷ್ಟು ನನಗಿಂತಲೂ ಒಂದು ಶಕ್ತಿ, ನನ್ನಷ್ಟನಾದ್ರೂ ಶಕ್ತಿ ಪಡೀಲಿ. ಯಾಕಂದ್ರೆ ಭಗವಂತನಿಗಿನ್ನ ದೊಡ್ಡದಾದ ಶಕ್ತಿ ಇಲ್ಲ, ಅದು ಪಕ್ಕ. ಈಗ ನಾನು ಇಲ್ಲಿ ಒಂದು ಇಂಜಿನಿಯರ್ ಆಗಿದ್ರೆ ನಮಗಿಂತ ದೊಡ್ಡದಾಗೋದು ಇದೆ, ನಾವೇ ಅದನ್ನ ಅನ್ಕೋತೀವಿ. ಅಂದ್ರೆ ಭಗವಂತ ಇನ್ನೇನು, ಆತ ಕೂಡ ನನ್ನಷ್ಟು ಬೆಳೀಲಿ, ನನ್ನ ಮಕ್ಕಳೆಲ್ಲರೂ ಬೆಳೀಲಿ ಅಂತ ಹೇಳಿ ಯಾವಾಗ್ಲೂ ಪರಿತಪಿಸ್ತಾ ಇರ್ತಾನೆ. ಈ ರೀತಿಯಾಗಿ ಅವರು ಸೃಷ್ಟಿ ಕಾರ್ಯದಲ್ಲೂ ಈ ಒಂದು ಸುಷುಪ್ತದಿಂದ
ಬಿಡುಗಡೆಗೊಂಡ ಆ ಒಂದು ಆತ್ಮಗಳು ಭಗವಂತನಲ್ಲಿ ಲೀನ ಆಗಿರ್ತವೆ, ಕೆಲವೊಂದು ಕೈಂಕರ್ಯದಲ್ಲಿ ತೊಡಗ್ತವೆ. ಎರಡು ರೀತಿಯಲ್ಲಿ ತೊಡಗಿದಾಗ ಕೈಂಕರ್ಯದಲ್ಲಿ ತೊಡಗಿದಂತಹ ಆತ್ಮಗಳು ಸೃಷ್ಟಿಯ ಒಂದು ಕಾರ್ಯದಲ್ಲಿ ಕೂಡ ನಿರತರಾಗ್ತವೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಲೋಕದ ಹೊಸ ಆವಿಷ್ಕಾರ ಜ್ಞಾನವನ್ನು ಪ್ರಣಾಳಿಕೆಗೆ ನೀಡಲಾಗುತ್ತದೆ. ನೋಡಿ, ಏನೋ ಆವಿಷ್ಕಾರ ಆಗಬೇಕು ಅಂದ್ರೆ, ಯಾವುದೇ ಲೋಕದಲ್ಲಾಗ್ಲಿ ಆವಿಷ್ಕಾರ ಒಂದ್ ಹೊಸಾದ್ ಹೊರಗೆ ಬರಬೇಕು ಅಂತಂದ್ರೆ ವಿಶ್ವ ಪ್ರಣಾಳಿಕೆ ಅಂತ ಇರತ್ತೆ. ಇವಾಗ ವಿಶ್ವ ಪ್ರಣಾಳಿಕೆ ಅಂದ್ರೆ ಕಾಮನ್ ಆಗಿ ನಾವ್ ಏನ್ ತಿಳ್ಕೊಳ್ಳೋದಂದ್ರೆ, ಒಂದು ಬಿಲ್ಡಿಂಗ್ ನಾನು ರೆಡಿ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಗೆ ಇಂತಲ್ಲೇ ಇಂಥ ರೂಮ್ ಬೇಕು, ಇಂತಲ್ಲೇ ಮಾಸ್ಟರ್ ಬೆಡ್ರೂಮ್ ಬೇಕು, ಈ ಪಕ್ಕದಲ್ಲಿ ಕಿಚನ್ ಬೇಕು, ಇಷ್ಟೇ ದೊಡ್ಡ ಹಾಲ್ ಆಗ್ಬೇಕು, ಅದ್ರ ಮುಂದೆ ಗಾರ್ಡನ್ ಬರ್ಬೇಕು, ಮುಂದೆ ಸುತ್ತಲೂ ನಮ್ಗೆ ಜಾಗ ಬೇಕು, ಇದು ಎಲ್ಲವನ್ನು ನೋಡ್ಕೋತೀವಿ. ಆಮೇಲೆ ಒಂದ್ ಸೈಡ್ ಸ್ವಿಮ್ಮಿಂಗ್ ಪೂಲ್ ಬೇಕು. ಎಲ್ಲ ಹೇಗಂದ್ರೆ ನಾವೊಂದು ಫಿಕ್ಸ್ ಆಗ್ಬಿಟ್ಟಿರ್ತೀವಿ, ನಮ್ಗೆ ಇಷ್ಟು ಜಾಗ ಇದಕ್ಕೆ ಬೇಕು ಅಂತ ಹೇಳಿ. ಹಿಂಗಾಗಿ ಏನೇ ಒಂದು ವಿಶ್ವ ಪ್ರಣಾಳಿಕೆ ಅಂತಂದ್ರೇನು, ಅವರು ಅಚ್ಚುಕಟ್ಟಾಗಿ ಒಂದು ಪ್ರಣಾಳಿಕೆಯನ್ನು ಹಾಕೊಂಡು ಇದು ಹೀಗೆ ನಡಿಬೇಕು, ಇದಾದ್ಮೇಲೆ ಹೀಗೆ ಹಂಗೆ ವಿಶ್ವ ಪ್ರಣಾಳಿಕೆ. ನಾವು ಈ ಒಂದು ಭೂಮಿಗೆ ಬರಬೇಕಾದ್ರೆ ನಾವು ಕೂಡ ಒಂದು ಪ್ರಣಾಳಿಕೆಯನ್ನು ಹಾಕೊಂಡು ಬಂದಿದ್ದೇವೆ. ಅದಕ್ಕಾಗಿ ಪ್ರತಿದಿನ ನಾವ್ ಏನ್ ಮಾಡ್ತಾ ಇದ್ದೀವಿ, ಆ ಪ್ರಣಾಳಿಕೆ ನಾವೇ ಸೃಷ್ಟಿ ಮಾಡಿ ಬಂದಿದ್ದೀವಿ. ಓಕೆ, ಮತ್ತೆ ಜನ್ಮ ಮುಗಿಸ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ಜನ್ಮಕ್ ನಾನು ಎಲ್ಲ ಒಂದ್ ಇರತ್ತೆ, ನಾನು ಏನು ಅನುಭವ ತಗೊಂಡ್ ಬಂದಿದ್ದೀನಿ, ಅದ್ರ ಪರಿಣಾಮವಾಗಿ ನಾನ್ ಮತ್ತೆ ಅನುಭವಗಳಕ್ಕಾಗಿ ನಾ ಹೋಗ್ಬೇಕು ಅಂತ ಮತ್ತೆ ಪ್ರಣಾಳಿಕೆ ರೆಡಿ ಇರತ್ತೆ, ನಾವು ಬರ್ತೀವಿ. ಸೊ ಆ ಪ್ರಣಾಳಿಕೆ ಪ್ರಕಾರ ಇಲ್ಲಿ ನಡೀತಾ ಇರುತ್ತೆ. ಇಲ್ಲಿ ಏನಂದ್ರೆ ನಾವೇ ಸೃಷ್ಟಿಸಿಕೊಂಡು, ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಈ ಒಂದು ಸ್ವರೂಪ ಇದು ನಮ್ಮ ಪ್ರಣಾಳಿಕೆಯ ಪ್ರಕಾರನೇ ನಡೀತಾ ಇರತ್ತೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಆ ಕಾರ್ಯ ಮಾಡಕ್ಕೂ ಕೂಡ ಅಂತಹ ಆತ್ಮಗಳಿಗೆ ಅವಕಾಶ ಇರತ್ತೆ ಅಂತ ಹೇಳ್ತಾರೆ. ಸೃಷ್ಟಿ ಕಾರ್ಯದಲ್ಲೂ ಕೂಡ ಇಂಥವ್ರು ಕಾರ್ಯನಿರ್ವಹಿಸ್ತಾ ಇರ್ತಾರೆ, ನಿರತರಾಗಿರ್ತಾರೆ. ಯಾವುದೇ ಲೋಕದ ಹೊಸ ಆವಿಷ್ಕಾರ ಇದ್ರೂ ಜ್ಞಾನವನ್ನು ಪ್ರಣಾಳಿಕೆಗೆ ನೀಡಲಾಗುತ್ತದೆ. ನೋಡ್ರಿ, ಅಲ್ಲಿ ಆವಿಷ್ಕಾರ ಹೊಸದ್ ಬರ್ಬೇಕು, ಯಾವುದೇ ಲೋಕದಲ್ಲಿ ಹೊಸ ಆವಿಷ್ಕಾರ ಅಂದಾಗ ಅಂತಹ ಜ್ಞಾನವನ್ನು ಹೊಂದಿರುವಂತಹ ಆ ಜ್ಞಾನಿಗಳಿರ್ತಾರೆ, ಅಂದ್ರೆ ಇವರುಗಳು ವಿಶ್ವ ಪ್ರಣಾಳಿಕೆಗೆ ನೀಡಲಾಗಿರುತ್ತದೆ. ಅಂದ್ರೆ ಇಂಥವರೆಲ್ಲ ಕಾರ್ಯಕರ್ತರೆಲ್ಲ ಸೇರಿ ಆ ಒಂದು ಪ್ರಣಾಳಿಕೆಯನ್ನು ರೆಡಿ ಮಾಡುವಂತವರು, ಹೀಗೆ ನೀಡಲಾಗುತ್ತದೆ ಎಂದು ತಿಳಿಯಿರಿ. ಈ ವಿಶ್ವ ಪ್ರಣಾಳಿಕೆಯ ಕಾರ್ಯಕರ್ತರುಗಳು ಇವರೇ. ಯಾರು? ಸುಷುಪ್ತವನ್ನು ಕಂಡು ಹೋದಂತವರೇ ಕಾರ್ಯಕರ್ತರುಗಳು, ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆ ಒಂದು ವಿಶ್ವ ಪ್ರಣಾಳಿಕೆಯ ಕಾರ್ಯಕರ್ತರು. ಅದು ಹೀಗೆ ನಡಿಬೇಕಪ್ಪ, ಇದು ಹೀಗೆ ಆಗ್ಬೇಕಪ್ಪ. ಇಂಜಿನಿಯರ್ಸ್ ಮಾಡ್ತಾರಲ್ವಾ, ಒಂದ್ ಬಿಲ್ಡಿಂಗ್ ಕಟ್ಬೇಕಾದ್ರೆ ಈ ರೀತಿಯಾಗಿ ಸರ್ವಪ್ರಭಾ ಚಕ್ರದ ಸ್ಥಿತಿಯಲ್ಲಿ ಸ್ಥಿತರಾದ ಆತ್ಮಗಳು ಸರ್ವ ಲೋಕಗಳ ಸರ್ವ ಕಾರ್ಯಗಳ ಮೇಲ್ವಿಚಾರಕರು ಇವರಾಗಿದ್ದಾರೆ. ನೋಡ್ರಿ, ಇವ್ರಿಗೆ ಎಂತೆಂತ ಸ್ಥಿತಿಗಳು, ಎಂತೆಂತಹ ಡಿಸಿಗ್ನೇಷನ್ ನೋಡ್ರಿ ಹೆಂಗಿದೆ ಅಲ್ವಾ. ಇಷ್ಟೆಲ್ಲಾ ಮುಗಿಸ್ಕೊಂಡು ಹೋದವ್ರಿಗೆ ಒಳ್ಳೊಳ್ಳೆ ಏನ್ ಹೇಳ್ತಾರೆ, ಅದು ಸ್ಥಿತಿ. ಅದು ಬಾಸ್ ಆಗಕ್ ಒಂದು ಸ್ಥಿತಿ ಬೇಕು, ಕ್ಲರ್ಕ್ ಆಗಕ್ ಒಂದ್ ಸ್ಥಿತಿ ಬೇಕು, ಕ್ಯಾಶಿಯರ್ ಆಗಕ್ ಒಂದ್ ಇಲ್ವಾ. ನಾವೆಲ್ಲ ಯಾವ ಸ್ಥಿತಿಗಿದೀವೋ ಗೊತ್ತಿಲ್ಲ, ನಾವೇ ತಿಳ್ಕೊಬೇಕೀಗ. ಬಾಸ್ ಆಗ್ಬೇಕಂದ್ರೆ ನೋಡಿ ಹೆಂಗೆ, ನೋಡ್ರಿ ಅವ್ರಿಗೆ ಸರ್ವ ಲೋಕಗಳ ಸರ್ವ ಕಾರ್ಯಗಳ ಮೇಲ್ವಿಚಾರಕರು ಕೂಡ ಇವ್ರನ್ನೇ ಮಾಡಿರ್ತಾನೆ ಭಗವಂತ. ಒಂದೊಂದು ಲೋಕಕ್ಕೆ ಕಾರ್ಯಕರ್ತರನಾಗಿ ಅವರು ಮಾರ್ಪಾಡು ಹೊಂದಿರ್ತಾರೆ, ಅಂದ್ರೆ ಮೇಲ್ವಿಚಾರಕರಾಗಿರ್ತಾರೆ. ಅದನ್ನೆಲ್ಲ ನೋಡ್ಕೊಳ್ಳೋದು ಇವ್ರೇ ಅಂತ ಹೇಳಿ ಅವರು ಹೊಂದ್ಕೊಂಡಿರ್ತಾರೆ. ಅಲ್ಲಿ ಸುಷುಪ್ತ ಸ್ಥಿತಿಯ ಸಮಾನ ಸ್ಥಿತಿಯನ್ನು ಹೊಂದಿದ್ದರು ಇವರು ತಮ್ಮನ್ನು ತಾವು ಪ್ರವೃತ್ತರನ್ನಾಗಿಸಿಕೊಳ್ಳಲು ಸರ್ವಪ್ರಭ ಸ್ಥಿತಿಯನ್ನು ಆಯ್ದುಕೊಳ್ಳುತ್ತಾರೆ. ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸುಷುಪ್ತ ಸ್ಥಿತಿಯ ಸಮಾನ ಸ್ಥಿತಿಯನ್ನು ಹೊಂದಿದ್ದರು ಇವರು ತಮ್ಮನ್ನು ತಾವು ಪ್ರವೃತ್ತರನ್ನಾಗಿಸಿಕೊಳ್ಳಲು ಸರ್ವಪ್ರಭ ಸ್ಥಿತಿಯನ್ನು ಆರಿಸಿಕೊಳ್ಳುತ್ತಾರೆ. ಸರ್ವಪ್ರಭ ಸ್ಥಿತಿಯಲ್ಲಿ ಇರುವಂತವರು ಇವರು ಸುಷುಪ್ತದಲ್ಲಿಯೇ, ನಾವು ಸುಷುಪ್ತದಿಂದ ಅಂದ್ರೆ ಅಂತ ಜ್ಞಾನಿಗಳಿಂದ ಎಲ್ಲಾ ಜ್ಞಾನವನ್ನು ತೆಗೆದುಕೊಂಡವರು ಆಲ್ರೆಡಿ ಅವರು ಸುಷುಪ್ತಾವಸ್ಥೆಗೆ ಆ ಜ್ಞಾನವನ್ನು ತಗೊಂಡ್ ಬಂದ್ಬಿಟ್ಟಿರ್ತಾರ. ಇಂಥವ್ರು ನಾವು ಸುಷುಪ್ತ ಅನ್ನೋಕ್ಕಿಂತ ಇವ್ರು ಸರ್ವಪ್ರಭೆಯ ಸ್ಥಿತಿನೇ ಅಂತಿದ್ಕೊಂಡು ಅಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಇವರು ತಮ್ಮನ್ನು ತಾವು ಪ್ರವೃತ್ತರನ್ನಾಗಿ ಆ ಕೆಲಸಕ್ಕೆ ನಾವು
ಇದೀವಿ ಅನ್ನುವಂತ ಪ್ರವೃತ್ತತೆಯನ್ನು ಬೆಳೆಸ್ಕೊಂಡು ಕಾರ್ಯಗಳನ್ನು ಆ ಒಂದು ಸ್ಥಿತಿಯನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ಸರ್ವಪ್ರಭೆಯಲ್ಲಿ ಇದ್ಕೊಂಡು ಸರ್ವದರಲ್ಲೂ ಇವ್ರು ಪ್ರೀತಿಯನ್ನು ಕೊಡ್ತಾರೆ ಅಂತ ಏನ್ ಹೇಳಿದ್ನಲ್ವಾ, ಆ ಸ್ಥಿತಿಯಲ್ಲಿ ಇದ್ಕೊಂಡು ಸುಷುಪ್ತದನ್ನೆಲ್ಲವನ್ನು ಕಲಿತು ಇಲ್ಲಿ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಆಲ್ರೆಡಿ ನೋಡ್ರಿ ಯಾವ ಮಟ್ಟಿನಲ್ಲಿ ಆ ಸರ್ವಪ್ರಭೆಯಿಂದ ಎಲ್ಲವನ್ನೂ ಸಿಗತ್ತೆ ಅಂದ್ರೆ ಸುಷುಪ್ತನ ಕಲ್ತು ಬಿಟ್ಟಿರ್ತಾರೆ. ಇನ್ನು ಏನು ಕೂಡ ಅಂದ್ರೆ ಆ ಜ್ಞಾನವನ್ನು ತಗೊಂಡಿರ್ತಾರೆ ಆಲ್ರೆಡಿ. ಆದರೂ ಅವರು ಎಲ್ಲಾ ಒಂದು ಪ್ರವೃತ್ತಿಯನ್ನು ಕಲಿತು ಅಲ್ಲಿ ಕೂಡ ಅವರು ಸುಷುಪ್ತವನ್ನು ಜ್ಞಾನದಿಂದ ಹಿಡ್ಕೊಂಡು ಇಂತಹ ಸ್ಥಿತಿಯನ್ನು ಹೊಂದಿ ಈ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಅವರುಗಳು ಸಹ ಸುಷುಪ್ತ ಸ್ಥಿತಿಯ ಆತ್ಮಗಳಂತೆ ಲೋಕೋದ್ಧಾರಕ್ಕಾಗಿ ಯಾವ ಲೋಕದಲ್ಲಾದರೂ ಜನ್ಮ ಪಡೆಯಬಲ್ಲವರಾಗಿದ್ದು, ಇನ್ನೊಂದು ತಿಳ್ಕೊಬೇಕಿಲ್ಲಿ, ಸುಷುಪ್ತಕ್ಕಿಂತ ಸರ್ವಪ್ರಭೆ 11ನೇ ಸ್ಥಿತಿ ಅಲ್ಲಿನೇ ಆಯ್ತು. ಅವರು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರ್ತಾರೆ ಆಲ್ರೆಡಿ. ಅಲ್ಲಿ ಇಷ್ಟೊತ್ತು ಹೇಳಿದ್ರಲ್ವಾ, ಈ ಒಂದು ಪ್ರವೃತ್ತಿನಲ್ಲಿ ಬರ್ಬೇಕು ಅಂತಂದ್ರೆ ಆಲ್ರೆಡಿ ಅಲ್ಲಿ ಸೇವಾ ಕಾರ್ಯಗಳಲ್ಲಿ ಲೋಕಕ್ಕೆ ಕಾರ್ಯಗಳನ್ನು ಮಾಡುವಂತಹ ಒಂದು ಸ್ಥಿತಿ ಅವರು ತಗೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಹೇಳ್ತಾರೆ ಸುಷುಪ್ತ ಸ್ಥಿತಿಯ ಆತ್ಮಗಳಂತೆ ಲೋಕೋದ್ಧಾರಕ್ಕಾಗಿ ಅವರಂತೆಯೇ ಒಂದೊಂದು ಚಕ್ರ ಡಿಫ್ರೆಂಟ್ ಇದ್ರೂ ಕೂಡ ಅವರಂತೆಯೇ ಇವರಿಗೂ ಅಷ್ಟೇ ಸಮಾನತೆ ಇರತ್ತೆ. ಲೋಕೋದ್ಧಾರಕ್ಕಾಗಿ ಯಾವ ಲೋಕದಲ್ಲಿ ಆದ್ರೂ ಜನ್ಮ ಪಡೆಯಬಲ್ಲವರಾಗಿದ್ದು ತಮ್ಮ ಪ್ರಖರ ಬೆಳಕಿನ ಕಿರಣಗಳಿಂದಲೇ ಸರ್ವ ಸಂಪರ್ಕಗಳೊಡೆಯರಾಗಿದ್ದಾರೆ. ಯಾವುದೇ ಲೋಕದಲ್ಲಿ ಅವರು ಮತ್ತೆ ಬೇರೆ ಬೇರೆ ಲೋಕಗಳಲ್ಲಿ ಜನ್ಮ ಪಡೆದು ಆ ಒಂದು ಬೆಳಕಿನ ಕಿರಣಗಳಿಂದಲೇ ನಮ್ಮಂತ ಇದು ಅಂದ್ರೆ ಈ ದೇಹವನ್ನು ಹೊತ್ಕೊಂಡು ಹೋಗ್ಬೇಕಂತಲ್ಲ, ಬೆಳಕಿನ ಕಿರಣಗಳಿಂದಲೇ ಅವರು ಕಾರ್ಯಪ್ರವೃತ್ತರಾಗಿರ್ತಾರೆ. ಹೇಳ್ತೀವಲ್ಲ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಯಾರು ಈ ತರ ನಮ್ ತರ ಬಾಡಿ ಇರೋದಿಲ್ಲ, ಅವರು ಬೆಳಕಿನ ಕಣಗಳಲ್ಲಿ ಅವರು ಪ್ರವೃತ್ತಿಯಲ್ಲಿ ನಿರತರಾಗಿರ್ತಾರೆ. ಆ ರೀತಿಯಾಗಿ ಇವರು ಕಾರ್ಯ ಮಾಡ್ತಾ ಇರ್ತಾರೆ. ಯಾರ್ಯಾರು ಈ ಒಂದು 11ನೇ ಚಕ್ರವನ್ನು ಸಾಧಿಸಿಕೊಂಡವರು, 12ನೇ ಚಕ್ರವನ್ನು ಸಾಧಿಸಿಕೊಂಡವರು, ಸರ್ವಪ್ರಭೆ ಮತ್ತು ಸುಷುಪ್ತರು, ಇವರೆಲ್ಲ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಈ 12 ಚಕ್ರಗಳ ಉತ್ತೇಜನದಿಂದಾಗಿ ಬೆಳಕಿನ ಸಣ್ಣ ಕಣವಾಗಿದ್ದ ಆತ್ಮವು, ಅಂದ್ರೆ ನಾವುಗಳು ನೋಡ್ರಿ, ಸಣ್ಣ ಕಣ ಆಗಿದ್ವಿ ನಾವು ಅಂತ ಅವ್ರ ಬಗ್ಗೆ ಹೇಳ್ತಿದ್ದಾರೆ. ತನ್ನನ್ನು ತಾನು ಉದ್ಧರಿಸಿಕೊಳ್ಳುತ್ತಾ ಪರಿಪೂರ್ಣ ಆತ್ಮವಾಗಿ ರೂಪುಗೊಳ್ಳುತ್ತದೆ. ಈ ಸ್ಥಿತಿಯನ್ನು ತಲುಪಿದ ಆತ್ಮವು ತನ್ನೆಲ್ಲಾ ಕೋಶಗಳನ್ನು ಪರಿಶುದ್ಧಗೊಳಿಸಿಕೊಂಡು ತನ್ನೆಲ್ಲಾ ಶರೀರಗಳಿಂದ ಮುಕ್ತಗೊಳ್ಳುತ್ತದೆ. ಮೊದಲಿನ ಕ್ಲಾಸ್ಗಳಲ್ಲಿ ಈ ಒಂದು 3-4 ಕ್ಲಾಸ್ಗಳ ಹಿಂದೆ ಹೇಳಿದ್ದೆ, ಒಂದು ಆತ್ಮ ಪರಿಪೂರ್ಣವಾಗಿ ಆಗ್ಬೇಕು ಅಂದ್ರೆ ತನ್ನ ಹಿಂದಿನ ಕರ್ಮಗಳು ಎಲ್ಲವನ್ನು ಸೇರ್ಕೊಂಡು ಅಲ್ಲಿ ನಾವೇನೋ ಒಂದು ಅನುಭವ ತಗೊಂಡಿರ್ತೀವಿ, ಅದ್ರದೊಂದು ಪ್ಯಾಚ್ ಬಿದ್ದಿರತ್ತೆ. ಇನ್ನೊಂದ್ ಜನ್ಮ ತಗೊಂಡಿರ್ತೀವಿ, ಅದ್ರದೊಂದು ಪ್ರಭಾವ ಪ್ಯಾಚ್ ಆಗಿ ಬಿದ್ದಿರತ್ತೆ. ಎಲ್ಲ ಏನಂದ್ರೆ ಧೂಳು ತುಂಬಿದಂಗೆ ಆಗಿರತ್ತೆ. ಆ ಒಂದು ಆತ್ಮಕ್ಕೆ ಎಲ್ಲಾ ಜನ್ಮಗಳ ಒಂದು ಧೂಳು ಅಣುಗಳು ಕಣಗಳು ಸುಮ್ನೆ ಧೂಳುಗಳು ಹೇಗ್ ಬೀಳತ್ತೆ ಆ ರೀತಿ ಆಗಿರುತ್ತೆ. ಇಲ್ಲಿ ಬಂದ ಮೇಲೆ ಸ್ವಚ್ಛವಾಗಿ ಮಾಡ್ಕೋಬೇಕು ಅಂತ ಯಾವಾಗ ಬರತ್ತೆ ಅಂತಂದ್ರೆ, ನಾನು ಒಬ್ಬ ನಿಜವಾದ ಆತ್ಮ, ನನ್ನಲ್ಲಿರುವ ಕೊಳೆಯನ್ನೆಲ್ಲ ತೆಗೆದು ಹಾಕ್ಬೇಕು. ಯಾರು ಧ್ಯಾನದ ಸ್ಥಿತಿಗೆ ಬಂದು ಇನ್ನೂ ಹೆಚ್ಚು ಜ್ಞಾನವನ್ನು ತೆಗೆದುಕೊಳ್ತಾರೋ, ಇನ್ನು ಹೆಚ್ಚು ಜ್ಞಾನವನ್ನು ತೆಗೆದು ನಮ್ಮಲ್ಲಿ ಕಲ್ಮಶ ಇದೆ, ಇದನ್ನೆಲ್ಲ ತೊಳ್ಕೋಬೇಕು. ಆತ್ಮ ಅದು ಹೇಗಿತ್ತೋ ಹಾಗೆ ಅಂದ್ರೆ ಅಷ್ಟು ಬೆಳಕಿನ ಕಣ ಹೇಗಿದೆ ಆ ರೀತಿಯಾಗಿರ್ಬೇಕು. ಅಲ್ಲಿ ಯಾವುದೇ ಒಂದು ಒಂದು ಏನಂತಾರೆ ಅದಕ್ಕೆ ಆಗ ಧೂಳು ಅನ್ನೋದು ಕೂಡ ಇರಬಾರದು. ಪ್ರತಿಯೊಂದನ್ನು ಕ್ಲೀನ್. ಕೋಶಗಳು ನಾನು ಮೊದಲನೇ 2ನೇ ಕ್ಲಾಸ್ಗಳಲ್ಲಿ ಹೇಳಿದ್ದೆ, ಕೋಶಗಳು ನಮಗೆ 5 ಕೋಶಗಳನ್ನು ಅಳವಡಿಕೆ ಮಾಡಿರ್ತಾರೆ. ಮತ್ತು ಇನ್ನ 3 ಏನೋ ಹೇಳಿದೆ, ಇದೆಲ್ಲ ಅಳವಡಿಕೆ ಮಾಡಿ ಕಳ್ಸಿರ್ತಾರೆ. ಇದನ್ನೆಲ್ಲ ಕಡೆ ನಾವ್ ಏನೋ ಆಗಿರ್ತದೆ, ಪ್ರತಿ ಜನ್ಮ ತಗೊಂಡು ಬಂದಾಗೆಲ್ಲ ಏನಂದ್ರ ಆ ಒಂದು ಕೆಸರು ಮೆತ್ತಿದಂಗೆ ಆಗಿರತ್ತೆ. ಇಲ್ಲಿ ಜ್ಞಾನ ಬಂದ ಮೇಲೆ ಅದೆಲ್ಲವೂ ಕ್ಲೀನ್ ಆಗತ್ತೆ. ನಾವೇ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು. ಜ್ಞಾನ ತಗೊಳ್ಳೋದು, ಅದ್ರ ತಕ್ಕಂಗೆ ನಡ್ಕೊಳ್ಳೋದು. ಇವಾಗ ಹಿಂದೆ ನಾವ್ ಹೇಳಿದ್ವಲ್ಲ, ಇನ್ನು ಮುಂದೆ ನಾವು ತಿಳ್ಕೊಂಡ್ ಬದುಕ್ಬೇಕು ಅಂತ. ಅವಾಗ ತಿಳ್ಕೊಂಡ್ ಬದುಕುವಾಗ ಅದೇನಾಗತ್ತಂದ್ರೆ, ಅದು ತಿಳಿದಾಗ ಜ್ಞಾನ ಅನುಸರಿಸುವಾಗ ಅದು ತಾನೇ ಬಿಟ್ಟು ಹೋಗುತ್ತೆ. ಅದಕ್ಕಾಗಿ ಅನುಸರಣೆ ಮಾಡ್ಬೇಕು ಅಂತ ತಿಳ್ಕೊಬೇಕು.
ಹೀಗೆ ಪ್ರತಿ ಆತ್ಮಕ್ಕೂ ತನ್ನ ಜೀವಿತವನ್ನು ನಿರ್ಧರಿಸಿಕೊಂಡು ಉದ್ಧರಿಸಿಕೊಳ್ಳುವ ಹಕ್ಕಿರುತ್ತದೆ. ಇಲ್ಲಿ ಒಂದು ಯಾವ್ದೋ ಒಂದಿಟ್ಟೆ, ಇನ್ನೂ ಜಾಸ್ತಿ ಇದೆಯಾ ಮೇಡಮ್? ಮೇಡಮ್ ಸರ್ ಇಲ್ಲ, ಇನ್ನು 1 ಪೇಜ್ ಇದೆ ಅಷ್ಟೇ. ಓಕೆ, ಟೈಮ್ ಇದೆನಾ? ಹೀಗೆ ಸಾಧನೆಯ ಹಾದಿಯಲ್ಲಿ ಪರಮೋಚ್ಚ ಸ್ಥಿತಿಯನ್ನು ತಲುಪಿದ ಆತ್ಮವು ತನ್ನ ಕೋಶಗಳನ್ನೆಲ್ಲ ಕಾರ್ಯಕರ್ತರಿಗೆ ಹಿಂದಿರುಗಿಸಿ ತಾವು ಆಯ್ದುಕೊಂಡ ಸ್ಥಿತಿಯಲ್ಲಿ ತಮ್ಮ ಮುಂದಿನ ಜೀವನವನ್ನು ನಿರ್ಧರಿಸಿಕೊಳ್ಳುವವು. ಪರಿಪೂರ್ಣವಾಗಿ ಹೋದಂತ ಆತ್ಮಗಳು ತಮ್ಮ ಕೋಶಗಳನ್ನು ಏನಿದೆ ಆ ಕಾರ್ಯಕರ್ತರಿಗೆ ಒಪ್ಪಿಸ್ತವೆ. ಅಂದ್ರೆ ನಾ ಮೊದಲೇ ಹೇಳಿದಂತಹ ಒಂದು ಕ್ಲಾಸ್ ನಲ್ಲಿ ಕೋಶಗಳನ್ನು ಎಲ್ಲಿಂದ ನಾವು ಕಾರ್ಯಕರ್ತರಿಗೆ ಅವ್ರಿಗೆ ಹೇಳ್ಕೊಂಡು ನಾವು ತಗೊಂಡಿರ್ತೀವಲ್ಲ ಅದನ್ನ ಒಪ್ಪಿಸ್ಬೇಕು. ಇಲ್ಲಿ ನಮ್ಮ ಜೀವನ ಆದ ನಂತರ ಮೇಲೆ ಹೋದ್ಮೇಲೆ ಅದನ್ನ ಒಪ್ಪಿಸ್ತಾರೆ. ಈ ಕೋಶಗಳನ್ನು ಹಿಂತಿರುಗಿ ಕೊಡ್ತಾರೆ. ಅದಾದ್ಮೇಲೆ ಮುಂದಿನ ಜೀವನಗಳನ್ನು ನಿರ್ಧರಿಸಿಕೊಳ್ತಾರೆ, ಮುಂದೆ ಏನ್ ಮಾಡ್ಬೇಕು ಅವ್ರಂತ ಹೇಳಿ. ಆತ್ಮದ ಮೊದಲ ಚಕ್ರದ ಸ್ಥಾಯಿಯಾದ ಮೂಲಾಧಾರದಿಂದ 12ನೇ ಸ್ಥಿತಿಯಾದ ಸುಷುಪ್ತದವರೆಗೆ ವಾಸ್ತವದಲ್ಲಿ 23 ಚಕ್ರಗಳಿದ್ದು ಅವುಗಳಲ್ಲಿ 12 ಚಕ್ರಗಳು ಪ್ರಮುಖಗಳಾಗಿವೆ. ಇನ್ನು ಉಳಿದ 11 ಚಕ್ರಗಳಲ್ಲಿ ಸಹಸ್ರಾರದಿಂದ ಅಷ್ಟಾದಶದ ಮಧ್ಯದಲ್ಲಿ 5 ಚಕ್ರಗಳು, ಅಷ್ಟಾದಶದಿಂದ ನವಯಾಮಿ ಚಕ್ರದ ಸ್ಥಿತಿಯ ನಡುವೆ 3 ಚಕ್ರಗಳು. ಈ ರೀತಿ ನೋಡ್ರಿ, ಅಷ್ಟಾದಶದಿಂದ ನವಯಾಮಿಯಲ್ಲಿ ಮತ್ತೆ 3 ಚಕ್ರಗಳು, ನವಯಾಮಿಯಿಂದ ದಶಹರದ ನಡುವೆ 2 ಚಕ್ರಗಳು ಹಾಗೂ ದಶಹರದಿಂದ ಸರ್ವಪ್ರಭೆಯ ನಡುವೆ 1 ಚಕ್ರವು ಸ್ಥಿತವಾಗಿರುತ್ತದೆ. ಇವುಗಳು ಸಹಸ್ರಾರದಿಂದ ಮೇಲಿನ ಚಕ್ರಗಳಾಗಿ ಇರುವುವು. ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗಿನವುಗಳು ಚಕ್ರಗಳೆಂದು ನೋಡ್ರಿ. ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೆ ಏನಂತ ಹೇಳ್ತಾರೆ? ಚಕ್ರಗಳೆಂದು ಹೇಳ್ತಾರೆ. ಸಹಸ್ರಾರದಿಂದ ಸುಷುಪ್ತ ಚಕ್ರಗಳವರೆಗೆ ಇವುಗಳನ್ನು ಸ್ಥಿತಿಗಳು ಅಂತ ಹೇಳ್ತಾರೆ. ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಆಜ್ಞಾ ಚಕ್ರವರೆಗೂ ಬಂದ್ವಿ ಅಂದ್ರೆ ಇನ್ಮೇಲೆ ನಾವು ಸ್ಥಿತಿಯನ್ನು ತಲುಪಬಹುದು. ಆಲ್ಮೋಸ್ಟ್ ಎಲ್ರು ಇವಾಗ ಆಜ್ಞಾ ಚಕ್ರಕ್ಕೆ ಎಲ್ರು ಆಲ್ಮೋಸ್ಟ್ ಒಂದು 80% ಅಂತರೂ ಬಂದಿರ್ತಾರೆ ಇಲ್ಲಿರೋರು. ಇನ್ನ ಸ್ಥಿತಿಗಳನ್ನು ತಲುಪಬೇಕಂದ್ರೆ ನೋಡಿ ನಾವ್ ಏನ್ ಹೇಳ್ತೇವೆ, ಇಲ್ಲಿ ಸರ್ವವೂ ಒಂದೇ ಅಂತೇಳಿ ಎಲ್ಲರಲ್ಲೂ ಆ ಭಗವಂತನೇ ಇದ್ದಾನೆ ಅಂತ ತಿಳ್ಕೊಂಡು ಎಲ್ಲಾ ಜಲಚರ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಆ ಭಗವಂತನೇ ತುಂಬಿದಾನೆ ಅಂತ ಹೇಳಿ ನಾವು ಪರಿವರ್ತನೆ ಆಗ್ಬೇಕು. ಅವುಗಳನ್ನು ಕೂಡ ನಮ್ಮಂತೆಯೇ ಕಾಣ್ಬೇಕು. ಈ ರೀತಿ ಆದಾಗ ನಮ್ಮ ಚಕ್ರಗಳು ಏನಂತ ಮತ್ತೆ ಆಕ್ಟಿವೇಟ್ ಅಂದ್ರೆ ಸ್ಥಿತಿನ ಹೊಂದುತ್ತೀವಿ, ಮೇಲೆ ಸ್ಥಿತಿಗಳನ್ನ. ಹೀಗೆ ಸಹಸ್ರಾರದಿಂದ ಸುಷುಪ್ತ ಚಕ್ರಗಳವರೆಗಿನವುಗಳನ್ನು ಸ್ಥಿತಿಗಳೆಂದು ಉಲ್ಲೇಖವಾಗುತ್ತದೆ. ಸಹಸ್ರಾರದ ಮೇಲಿನ ಸ್ಥಿತಿಗಳ ಒಂದೊಂದರ ಸಾಧನೆಯ ಮಟ್ಟವು ಏರುತ್ತಾ ಉಳಿದ 11 ಚಕ್ರಗಳ ಉತ್ತೇಜನಗೊಳ್ಳುತ್ತದೆ. ನೋಡಿ, ಸಾಧನಾ ಮಟ್ಟ ಏರ್ತಾ ಹೋದಂಗೆಲ್ಲ ಏನಾಗುತ್ತೆ ಅಂದ್ರೆ 11 ಚಕ್ರಗಳು ಉತ್ತೇಜನಗೊಳ್ಳುತ್ತವೆ. ಈ 11 ಚಕ್ರವರೆಗೂ ಉತ್ತೇಜನ ಆಗುತ್ತದೆ. ಆಮೇಲೆ ಸರ್ವ ಚಕ್ರಗಳು ಉತ್ತೇಜಿಸಿಕೊಳ್ಳಲು ಆತ್ಮವು ಯಾವ ಲೋಕದಲ್ಲಿ ಆದರೂ ಸಾಧನೆಯನ್ನು ಕೈಗೊಳ್ಳಬಹುದು. ಲಾಸ್ಟ್ ಇದು ಸುಷುಪ್ತದು, ಯಾವ ಲೋಕದಲ್ಲಾದ್ರೂ ಅದನ್ನ ಉತ್ತೇಜನಗೊಳಿಸಬಹುದು ಆ ಸ್ಥಿತಿನ ಅಂತ ಹೇಳ್ತಾ ಇದ್ದಾರೆ. ಯಾವ ಲೋಕದಲ್ಲಾದ್ರೂ ಕೂಡ ಸರ್ವ ಚಕ್ರಗಳನ್ನು ಉತ್ತೇಜಿಸಿಕೊಳ್ಳಲು ಆತ್ಮಕ್ಕೆ ಅವಕಾಶ ಇರುತ್ತೆ. ಸಾಧನೆಯನ್ನು ಕೈಕೊಳ್ಳಬಹುದು. ಆದ್ರೆ ಭೂಮಿಯ ಮೇಲೆ ಸಾಕಷ್ಟು ಅವುಗಳಿಗೆ ಬೇಗ ಅದು ಸಾಧನೆ ಆಗತ್ತೆ. ಆದ್ರೆ ಮೇಲೆ ಲೋಕಗಳಲ್ಲಿ ಸಾಧನ ಕಡಿಮೆ ಆಗ್ತಾ ಇರತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತೀವ್ರತರವಾಗಿದ್ದು ಸಾಧನೆ ಮಾನವ ಜೀವನಗಳಲ್ಲಿ ತುಂಬಾ ತೀವ್ರತರವಾಗಿದ್ದು ಅತಿ ವೇಗದಲ್ಲಿ ಸಾಧನೆ ಪೂರ್ಣ ಆಗುತ್ತೆ. ಆದ್ರೆ ಆತ್ಮವು ಮಾನವ ಜೀವನದಲ್ಲಿ ಸಾಧನೆಯ ಹಾದಿಯಲ್ಲಿ ಆಯ್ಕೆ ಮಾಡಿಕೊಳ್ಳುವುದು. ಅದಕ್ಕಾಗಿ ಏನ್ ಮಾಡ್ತಾನೆ ಅಂತಂದ್ರೆ ಪ್ರತಿಯೊಬ್ಬ ಮಾನವ ಜೀವನದಲ್ಲಿ ಸಾಧನೆಯ ಹಾದಿಯನ್ನೇ ಆಯ್ಕೆ ಮಾಡ್ಕೋತಾನೆ. ಸಾಧನೆ ಮಾಡ್ಬೇಕು ಅಂತಾನೆ ಭೂಮಿಗೆ ಬರ್ತಾನೆ. ಅಲ್ಲೇ ಇದ್ಕೊಂಡ್ರೆ ಸಾಧನೆ ಮಾಡಿದ್ರೆ ಆಗೋದಿಲ್ಲ. ಭೂಮಿನೇ ಒಂದು ಸಾಧನೆಗಾಗಿನೇ ಇಲ್ಲಿ ಒಂದು ಅನುಭವಕ್ಕಾಗಿ ಬರ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಬೇಗ ಅನುಭವಗಳು ಆಗ್ತವೆ. ಸಾಧನೆ ಮಾಡಕ್ಕೂ ಕೂಡ ಭೂಮಿನೇ ಶ್ರೇಷ್ಠವಾದವು. ಇತರ ಲೋಕಗಳಲ್ಲಿಯೂ ಸಾಧನೆ ಕ್ರಮವು ನಡೆಯುತ್ತದೆ. ಆದರೂ ಭೂಮಿಯ ಕಾಲಮಾನಕ್ಕಿಂತ ಅವು ಅತಿ ಹೆಚ್ಚಿನ ಕಾಲಮಾನಗಳನ್ನು ಹೊಂದಿರುವ ಕಾರಣ ಭೂಮಿಯ ಮೇಲಿನ ಸಾಧನಾ ಕ್ರಮವು ಹೆಚ್ಚು ಪ್ರಚಲಿತದಲ್ಲಿದೆ. ಆದರೆ ಭೂಮಿಯ ಮೇಲೆ ಆವರಿಸಿದ ಕರ್ಮಾಧಾರಿತ ಜೀವನ ಚಕ್ರಗಳನ್ನು ಆತ್ಮವು ಎದುರಿಸಬೇಕಾಗುತ್ತದೆ.
ಭೂಮಿಯಲ್ಲಿ ಬೇಗ 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 ಆಗುತ್ತೆ ಸಾಧನೆ, ಆದ್ರೆ ಇಲ್ಲಿ ಕರ್ಮಗಳು ಅದನ್ನ ಅನುಭವಿಸ್ತಾ, ಕರ್ಮಗಳ ಏನ್ ಹೊತ್ಕೊಂಡ್ ಬಂದೀವಿ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊಂತ ಹೋಗ್ತಾ ಇರ್ಬೇಕು, ಅವುಗಳನ್ನ ಅನುಭವಿಸ್ತಾ ಹೋಗ್ತಾ ಹೋಗ್ತಾ ಮಾಡ್ಕೊಂಡು ಹೋಗ್ಬೇಕು. ಬಟ್ ಬೇರೆ ಲೋಕಗಳಲ್ಲೂ ಕೂಡ ಅವಕಾಶ ಇರತ್ತೆ, ಆದ್ರೆ ಕಾಲಮಾನ ಜಾಸ್ತಿ ತಗೊಳತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕರ್ಮಧಾರಿತ ಜೀವನ ಕ್ರಮಗಳನ್ನು ಕೈಗೊಂಡ ಆತ್ಮಗಳು ಜ್ಞಾನಾರ್ಜನೆಯಂತೆ, ನೋಡಿ ಈ ಒಂದು ಕರ್ಮಧಾರಿಯಾಗಿ ಬಂದಂತ ನಾವುಗಳು ಜ್ಞಾನಾರ್ಜನೆ ಅಂತ ತಿಳ್ಕೊಂಡು ನಮ್ಮ ಈ ಒಂದು ಜೀವನನ ಪ್ರತಿಯೊಂದು ಚಕ್ರಗಳನ್ನು ನಾವು ಭೇದಿಸ್ಕೊಂಡು ಅಂದ್ರೆ ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ, ಜ್ಞಾನವನ್ನು ತೆಗೆದುಕೊಂಡು. ಭೂಮಿಯು ತನ್ನ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳುತ್ತಿರುತ್ತದೆ. ಆತ್ಮಗಳು ಪಡೆಯುವ ಜ್ಞಾನದ ಸಾರಾಂಶವು ಎಲ್ಲೆಡೆ ಪಸರಿಸುವಂತೆ ಭೂಮಿಯು ಸಹ ಜ್ಞಾನದ ತರಂಗಗಳನ್ನು ಸ್ವೀಕರಿಸಿ ತನ್ನ ಸ್ವ ಉನ್ನತಿಯನ್ನು ಸಾಧಿಸುತ್ತದೆ. ಪ್ರತಿ ಆತ್ಮಕ್ಕೂ ತನ್ನ ಜೀವನವನ್ನು ನಿರ್ಧರಿಸಿಕೊಂಡು ಉದ್ಧರಿಸಿಕೊಳ್ಳುವ ಹಕ್ಕಿರುವಂತೆ ಪ್ರತಿ ಲೋಕವು ಪ್ರತಿ ಆತ್ಮಕ್ಕೂ ತನ್ನ ಜೀವಿತವನ್ನು ನಿರ್ಧರಿಸಿಕೊಂಡು ಉದ್ಧರಿಸಿಕೊಳ್ಳುವ ಹಕ್ಕಿರುವಂತೆಯೇ ಪ್ರತಿ ಲೋಕವು ತನ್ನನ್ನು ತಾನು ಉದ್ಧರಿಸಿಕೊಳ್ಳುವ ನಿರ್ಧಾರವನ್ನು ಕೈಗೊಳ್ಳುವ ಅವಕಾಶವಿರುತ್ತದೆ. ಭೂಮಿ ಕೂಡ ಏನು ಅಂತಂದ್ರೆ, ನಾವಿಲ್ಲಿ ಏನು ಧ್ಯಾನವನ್ನು ತೆಗೆದುಕೊಳ್ತಾ ಇರ್ತೀವೋ, ಯಾವ ರೀತಿಯಾಗಿ ನಡೀತಾ ಇರುತ್ತೋ ಅದೇ ತರ ಭೂಮಿ ಕೂಡ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಆ ಒಂದು ತರಂಗಗಳ ಮುಖಾಂತರ ಸ್ವೀಕರಿಸಿ ಸ್ವ ಉನ್ನತಿಯನ್ನು ಸಾಧಿಸುತ್ತದೆ ಅಂತ ಹೇಳ್ತಾರೆ. ಆತ್ಮಗಳು ಪಡೆಯುವ ಜ್ಞಾನದ ಒಂದು ಸಾರಾಂಶ, ಈ ಒಂದು ಸಾರಾಂಶವು ಎಲ್ಲೆಡೆ ಪಸರಿಸುವಂತೆಯೇ ಅದೇನು ಪ್ರಕಂಪನಗಳಿಂದ, ಆ ಒಂದು ತರಂಗಗಳಿಂದ ಭೂಮಿ ಕೂಡ ನೋಡ್ರಿ. ಅದಕ್ಕೆ ಹೇಳ್ತಾರೆ ದಾನಿಗಳು ಧ್ಯಾನ ಮಾಡ್ರಿ, ಭೂಮಿ ತಾಯಿಗೂ ಕೂಡ ಶಕ್ತಿಯನ್ನು ಕೊಡ್ರಿ ಅಂತ ಯಾಕೆ ಹೇಳ್ತಾರೆ? ಹೆಚ್ಚು ಹೆಚ್ಚು ಇಲ್ಲಿ ಪಿರಮಿಡ್ಗಳು ಬರೋದ್ರಿಂದ, ಧ್ಯಾನಿಗಳು ಹೆಚ್ಚಾಗೋದ್ರಿಂದ ಭೂಮಿಗೆ ಆ ಒಂದು ಶಕ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪ್ರತಿಯೊಂದು ಲೋಕವು ಕೂಡ ತನ್ನಂತೆಯೇ ತಾನು ಉದ್ಧಾರ ಮಾಡ್ಕೋಬೇಕು ಅಂತ ಹೇಳಿ ಒಂದು ಇಚ್ಛೆ ಇರತ್ತೆ. ಹೀಗಾಗಿ ಸದ್ಯದಲ್ಲಿ ಭೂಮಿ ಇಂತಹ ಹಾದಿಯಲ್ಲಿ ಪಯಣವನ್ನು ಕೈಗೊಂಡಿದೆ. ಈ ರೀತಿಯಾಗಿ ಉದ್ಧಾರ ಆಗ್ಬೇಕಂತ ಪಯಣ ಮಾಡ್ತಾ ಇದೆ. ಉತ್ತಮ ಮತ್ತು ಅಧಮ ಲೋಕಗಳ ಮಧ್ಯದ ಸ್ಥಾಯಿಯಲ್ಲಿ ನೆಲೆಸಿದ್ದು ಭೂಮಿಯು ಸದ್ಯದಲ್ಲಿಯ ಉತ್ತಮ ಸ್ಥಾಯಿಯ ಲೋಕಗಳಲ್ಲಿ ಒಂದಾಗಿ ನೆಲೆಸುವ ನಿರ್ಧಾರವನ್ನು ಕೈಗೊಂಡಿದ್ದು ಇದಕ್ಕಾಗಿ ತನ್ನನ್ನು ತಾನು ಪರಿಶುದ್ಧಗೊಳಿಸಿಕೊಳ್ಳುವ ಕಾರ್ಯದಲ್ಲಿ ನಿರತವಾಗಿದೆ. ಭೂಮಿ ಮಿಡ್ಲ್ ಇದೆ, ಕೆಳಗಡೆಗೆ ಉಳ್ಳ ಲೋಕ ಮೇಲ್ಗಡೆಗೆ ಉಳ್ಳ ಲೋಕ ಏನಿದೆ ಅಲ್ಲ, ಮಿಡ್ಲ್ ನಲ್ಲಿ ಇದೆ. ಇನ್ನೂ ಸ್ವಲ್ಪ ದಿವಸಗಳಲ್ಲಿ ಭೂಮಿ ಅನ್ನೋದು ಒಂದು ಉತ್ತಮ ಸ್ಥಾಯಿಗೆ ಏರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ತನ್ನ ಉನ್ನತ ಸ್ತರದ ಕಂಪನಗಳನ್ನು ಯಾತರಿಂದ ಆ ಉನ್ನತ ಸ್ಥಾಯಿಗೆ ಏರುತ್ತೆ ಅಂತಂದ್ರೆ, ಇಲ್ಲಿ ಹೆಚ್ಚು ಒಂದು ಜ್ಞಾನದ ತರಂಗಗಳನ್ನು ತೆಗೆದುಕೊಂಡು ಆ ಭೂಮಿ ಮೇಲೆ ಒಂದು ಸ್ಥಾಯಿಗೆ ಏರ್ತಾ ಇದೆ. ತನ್ನ ಉನ್ನತ ಸ್ತರದ ಕಂಪನಗಳಲ್ಲಿ ಜೀವನಗಳನ್ನು ನಡೆಸಬಲ್ಲ ಆತ್ಮಗಳ ಆಯ್ಕೆ ಮಾಡಿಕೊಳ್ಳುತ್ತಿದೆ. ನೋಡಿ, ಆತ್ಮಗಳು ಹೇಗೆ ಅಂತಂದ್ರೆ ಉನ್ನತವಾಗಿ ಉನ್ನತ ಸ್ತರದ ಕಂಪನಗಳಿಂದ ಜೀವನ ಮಾಡ್ಬೇಕು ಅಂತ ಏನು ಬರ್ತಾ ಇರ್ತಾವಲ್ವಾ, ಅಂತಹ ಕಂಪನಗಳಿಂದ ಆ ಭೂಮಿ ಏನಿದೆ ಅಲ್ಲ ಇನ್ನು ಮೇಲಿನ ಸ್ಥಾಯಿಗೆ ಹೋಗ್ತಾ ಇದೆ. ಕೆಳಸ್ತರದ ಆತ್ಮಗಳ ಪ್ರಕ್ಷಾಳನ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಈ ಕಾರ್ಯದಲ್ಲಿ ಭೂಮಿಯು ನಮ್ಮ ಸಹಕಾರವನ್ನು ಕೋರಿದೆ. ನೋಡ್ರಿ, ಹೇಳ್ತಿದ್ದಾರೆ ಭೂಮಿ ನಮ್ಮ ಸಹಕಾರವನ್ನು ಕೋರ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಬಹುದು. ಇಲ್ಲಿ ಮಹರ್ಷಿಗಳು ಅದೇ ಕೊಡ್ತಾ ಇದ್ದಾರೆ, ನಮ್ಮ ಸಹಕಾರ ಕೋರಿದೆ ಅಂತಂದ್ರೆ ನಿಜವಾಗ್ಲೂ ಪತ್ರಿಜಿಯವರು ಮಾಡಿದಂತ ಕೈಂಕರ್ಯಗಳು, ಅವರೊಂದು ಸಂಕಲ್ಪಗಳು ನಿಜವಾದದ್ದು. ಅವುಗಳಿಗೆ ನಾವು ಕೂಡ ಕೈ ಜೋಡಿಸಿ ಅಂತ ಕಾರ್ಯಗಳನ್ನು ಮಾಡೋಣ. ಅಂದ್ರೆ ಹೆಚ್ಚು ಧ್ಯಾನ ಸಾಧನೆಯನ್ನು ಮಾಡ್ಬೇಕು, ಭೂಮಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಸಾಧನೆ ಮಾಡೋಣ. ಭೂಮಿಯು ಸೂಕ್ಷ್ಮ ಸ್ಥಿತಿಗಳನ್ನು ಎದುರುಗೊಳ್ಳುತ್ತಿದ್ದು ಸದ್ಯದಲ್ಲಿಯೇ ಅತಿ ಹೆಚ್ಚಿನ ಕಂಪನಗಳುಳ್ಳ ವಲಯದಲ್ಲಿ ಪ್ರವೇಶಿಸಿ ಶ್ರೇಷ್ಠ ಸ್ಥಿತಿಯನ್ನು ಪಡೆಯಲಿದೆ. ಬೇಗ ಬೇಗ ಅದು ಕೂಡ ಒಂದು ಶ್ರೇಷ್ಠತೆಯನ್ನು ಕೈಗೊಳ್ಳುವಂತಹ ಸ್ಥಿತಿಯಲ್ಲಿದೆ. ಹಾಗಾಗಿ ಈ ಕಾರ್ಯದಲ್ಲಿ ನೆರವಾಗಲು ಸುಷುಪ್ತ ಸ್ಥಿತಿಯ ಅನೇಕ ಆತ್ಮಗಳು ಭೂಮಿಯ ಮೇಲೆ ಅವತರಣೆಗೊಳ್ಳಲಿದ್ದು, ನೋಡ್ರಿ, ಸುಷುಪ್ತ ಸ್ಥಿತಿಯಲ್ಲಿರುವಂತಹ ಆ ಆತ್ಮಗಳು ಮತ್ತೆ ಇಲ್ಲಿ ಹುಟ್ಟಿ ಬರ್ತಾ ಇದ್ದಾವೆ. ನಿನ್ನೆ ಭಾಗ್ಯ ಮೇಡಮ್ ಹೇಳ್ತಾ ಇದ್ರಲ್ವಾ, ಎಷ್ಟೋ ಮಕ್ಕಳನ್ನ ನೋಡ್ತಾ ಇದ್ದೇವೆ, ಅವು ಭೂಮಿ ಮೇಲೆ ಎಲ್ಲಿ ನಾನು ಹುಟ್ಟಬೇಕು ಏನು ಅಂತ ನೋಡ್ತಾರೆ. ಸೊ ಅಂತಹ ಮಕ್ಕಳುಗಳನ್ನೇ ಅವರಿಗೆ ತೋರಿಸಿದರೆ, ಅಂತ ಮಕ್ಕಳು ಹುಟ್ಟಿ ಬಂದ್ರೆ ಈ ಒಂದು ಭೂಮಿಯ ಒಂದು ಪ್ರಕಂಪನ ಹೆಚ್ಚು, ಧ್ಯಾನದ ಪ್ರಕಂಪನ ಹೆಚ್ಚಾಗತ್ತೆ. ಹೀಗಾಗಿ ಸ್ಥಾಯಿ ಮೇಲೆ ಆ ಒಂದು ಭೂಮಿಯ ಉನ್ನತ ಸ್ಥಾಯಿಗೆ ಏರುತ್ತೆ. ಹೀಗಾಗಿ ಭೂಮಿಯ ಕಾರ್ಯವೈಖರಿಯಿಂದ ಸಂತುಷ್ಟಗೊಂಡಿದ್ದಾರೆ. ಭೂಮಿ ತಾಯಿಯನ್ನು ನೋಡ್ರಿ, ಅಲ್ಲಿ ಭೂಮಿಯ ಕಾರ್ಯವೈಖರಿಯಿಂದ ಸಂತುಷ್ಟಗೊಂಡಿದ್ದಾರೆ. ವಿಶ್ವದ
ಶ್ರೇಷ್ಠ ಕಾರ್ಯಗಳಲ್ಲಿ ಒಂದಾದ ಈ ಕಾರ್ಯದಲ್ಲಿ ಕೈ ಜೋಡಿಸಲು ಅನೇಕ ಲೋಕಗಳ ಕಾರ್ಯಕರ್ತರು ಜನ್ಮ ಪಡೆದು ಅಥವಾ ಸೂಕ್ಷ್ಮ ರೂಪದಲ್ಲಿಯೇ ನಿಮ್ಮೊಂದಿಗೆ ಇರಲು ನಿಶ್ಚಯಿಸಿದ್ದಾರೆ. ನೋಡಿ, ಹೀಗೆ ಇಲ್ಲಿ ಭೂಮಿ ಮೇಲೆ ಜನ್ಮ ತಗೊಂಡು ಆ ಒಂದು ಉನ್ನತ ವಾಸಿಗಳು ಬರ್ತಾ ಇದ್ದಾರೆ, ಅಥವಾ ಸೂಕ್ಷ್ಮದಿಂದಲೇ ನಮ್ಮ ಜೊತೆಗೆ ಅವರು ಕೆಲಸ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಿಶ್ಚಯಿಸಿದ್ದಾರೆ. ಈ ಸಂದರ್ಭದಲ್ಲಿ ನೀವುಗಳು ಪಾಲ್ಗೊಳ್ಳಲು ಇಚ್ಛಿಸುವಿರಾದರೆ ನಮ್ಮೊಂದಿಗೆ ನಿಮ್ಮನ್ನು ನೀವು ಗೂಡಿಸಿಕೊಳ್ಳಿ. ಅತ್ರಿ ಮಹರ್ಷಿಗಳು, ಭೃಗು ಮಹರ್ಷಿಗಳು ಹೇಳ್ತಿದ್ದಾರೆ, ನೀವು ಕೂಡ ಮನಸ್ಸು ಮಾಡಿದ್ರೆ ನಮ್ಮೊಂದಿಗೆ ನೀವು ಕೈ ಜೋಡಿಸ್ಬೇಕು ಅಂತಂದ್ರ ನೀವು ನಮ್ ಜೊತೆಗೆ ಶ್ರುತಿಗೂಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ರೆ. ಶ್ರುತಿಗೂಡಿಸಿಕೊಂಡಿದ್ದೇ ಆದರೆ ನೀವು ಶ್ರುತಿಗೂಡಿಸಿಕೊಳ್ಳಿ, ನಮ್ಮ ಬೆಳಕಿನ ತರಂಗಗಳೊಂದಿಗೆ ನಿಮ್ಮನ್ನು ಶ್ರುತಿಗೂಡಿಸಿಕೊಂಡಿದ್ದೇ ಆದರೆ ಈ ಕಾರ್ಯದಲ್ಲಿ ನೀವು ಕಾರ್ಯಕರ್ತರಾಗಿ ಭಾಗವಹಿಸಿ ಅಂತ ಹೇಳ್ತಾರೆ. ಧ್ಯಾನವನ್ನು ಹೆಚ್ಚು ಮಾಡ್ಕೊಂಡು ಇಂಥ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಜೊತೆಗೆ ನಾವು ಕನೆಕ್ಟ್ ಆಗ್ಬೇಕು ಅಂದ್ರೆ ಹೆಚ್ಚು ಧ್ಯಾನ ಮಾಡ್ರಿ. ಇವತ್ತೇ ಸಂಕಲ್ಪ ಮಾಡ್ಕೋಬಹುದು, ನಾವು ಕೂಡ ಶ್ರುತಿಗೂಡಿಸ್ತೀವಿ ಅಂದ್ರೆ ನಿಮ್ಮ ಜೊತೆಗೆ ನಾವು ಕೂಡ ಕಾರ್ಯಗಳನ್ನು ಮಾಡಕ್ಕೆ ರೆಡಿ ಇದೀವಿ ಅಂತಂದ್ರೆ ನಮ್ಗೆ ಇನ್ನೂ ಉನ್ನತವಾಗಿ ಬೆಳೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರೇ ಕೇಳ್ತಾರೆ, ನೀವು ಕೂಡ ನಮ್ ಜೊತೆಗೆ ಭಾಗವಹಿಸ್ತೀರಾ ಬನ್ನಿ ಅಂತ ಹೇಳಿ. ಅಂದ್ರೆ ಇಲ್ಲೇ ಇದ್ಕೊಂಡು ನಾವು ಕಾರ್ಯವನ್ನು ಮಾಡ್ಬೋದು. ಈ ರೀತಿಯಾಗಿ ನಿಮ್ಮ ಸಾಧನೆಯಲ್ಲಿ ಒಂದ್ ನಿಮಿಷ, ಈ ಕಾರ್ಯದಲ್ಲಿ ನೀವು ಕಾರ್ಯಕರ್ತರಾಗಿ ಭಾಗವಹಿಸಿ ನಿಮ್ಮ ಸಾಧನೆಯನ್ನು ತೀವ್ರತರವಾಗಿಸಿಕೊಳ್ಳಬಹುದು. ಹಿಂದೆಂದಿಗಿನ ಸಾಧನೆಗಿಂತ ಪ್ರಸ್ತುತ ಸಮಯ ನಿಮ್ಮ ಪ್ರಯತ್ನದ ದುಪ್ಪಟ್ಟು ಫಲಿತಾಂಶವನ್ನು ನೀವು ಪಡೆಯಬಹುದು. ಹಿಂದೆ ಯಾವತ್ತು ನಾವು ಸಾಧನೆ ಮಾಡದೇ ಇರುವಂತಹ ದುಪ್ಪಟ್ಟು ಸಾಧನೆ ಇವಾಗ ನಾವು ಒಪ್ಕೊಂಡು ಮಾಡಿದ್ರೆ, ಅವರ ಜೊತೆಗೆ ನಾವು ಮಾಡ್ತೀವಿ ಅಂತ ಒಪ್ಕೊಂಡ್ರೆ ಸಾಕಷ್ಟು ಸಾಧನೆ ಆಗತ್ತೆ, 2ರಷ್ಟು ಸಾಧನೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಹಕಾರಕ್ಕಾಗಿ, ನಿಮ್ಮ ಜ್ಞಾನಾಭಿವೃದ್ಧಿಗಾಗಿ ನಿಮ್ಮೊಂದಿಗೆ ನಾವು ಸದಾ ಇರುತ್ತೇವೆ. ನೋಡ್ರಿ, ನಮ್ಮ ಜ್ಞಾನದ ಅಭಿವೃದ್ಧಿಗಾಗಿ ನಮಗಾಗಿ ಅವರು ಸದಾ ನಮ್ ಜೊತೆಗೆ ಇರ್ತಾರೆ ಅಂತ ಹೇಳ್ತಾ ಇದ್ರೆ ನಾವು ಒಪ್ಕೋಬೇಕು ಅಷ್ಟೇ. ಪ್ರತಿ ಕಾರ್ಯದಲ್ಲೂ ಮಾರ್ಗದರ್ಶನ ನೀಡಿ ನಿಮ್ಮನ್ನು ಉನ್ನತ ಪ್ರಕಂಪನಗಳೊಂದಿಗೆ ಶ್ರುತಿಗೂಡಿಸಿಕೊಳ್ಳಲು ಸಹಕರಿಸುವ ಸಲುವಾಗಿ ನಾವು ಕಾರ್ಯನಿರತರಾಗಿದ್ದೇವೆ. ಇಂತಹ ಉನ್ನತವಾದ ಕಂಪನಗಳನ್ನು ಪಸರಿಸಲಿಕ್ಕೆ ಮತ್ತು ಜ್ಞಾನವನ್ನು ಕೊಡ್ಲಿಕ್ಕೆ, ಆಮೇಲೆ ಅವ್ರ ಜೊತೆಗೆ ನಾವು ಶ್ರುತಿಗೂಡಲಿಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸಹಕರಿಸ್ತಾ ಇದ್ದಾರೆ. ನಿಮ್ಮ ಸಹಕರಿಸಲು ನಾವು ಕಾರ್ಯನಿರತರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಉನ್ನತ ಪ್ರಕಂಪನಗಳಲ್ಲಿ ಜೀವಿಸುವ ಅವಕಾಶಗಳು ನಿಮಗಾಗಿ ಕಾದಿವೆ, ಆದ್ರೆ ಅಲ್ಲಿ ಜೀವಿಸಬೇಕೆಂಬ ಸಂಕಲ್ಪ ನಿಮ್ಮಗಳದ್ದೇ ಆಗಿರುತ್ತದೆ. ಆ ರೀತಿಯಾದಂತಹ ಜೀವನ ಮಾಡ್ಬೇಕು ಅಂತಂದ್ರೆ ನಾವು ಒಪ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ ನಿರ್ಧಾರವು ಆತ್ಮದ ಜೀವನದ ಒಂದು ಮಹೋನ್ನತ ನಿರ್ಧಾರವಾಗಿರುತ್ತದೆ. ಸದ್ಯದ ಉತ್ತಮ ಸ್ಥಿತಿಯು ಸಾಮೂಹಿಕವಾಗಿ ಉನ್ನತಿಯನ್ನು ಪಡೆಯಬಹುದಾದ ಪರಿಸ್ಥಿತಿಯನ್ನು ಹೊಂದಿದ್ದು, ಒಂದು ಉತ್ತಮವಾಗಿ ಒಂದು ಮಹೋನ್ನತವಾದಂತಹ ಜೀವನ, ಆ ಆತ್ಮದ ಒಂದು ಜೀವನ ನಡಿಬೇಕು ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಸಾಮೂಹಿಕವಾಗಿ ಉನ್ನತಿಯನ್ನು ಪಡೆಯಬಹುದಾದ ಪರಿಸ್ಥಿತಿಯನ್ನು ಆಲ್ರೆಡಿ ಹೊಂದಿದೆ. ಹಾಗಾಗಿ ನೀವು ಶ್ರುತಿಗೂಡಿಸ್ರಿ ಅಂತ ಹೇಳ್ತಾ ಇದ್ರೆ, ಎಷ್ಟೋ ಜ್ಞಾನಗಳು ಸೇರಿ ನಡೀತಾ ಇದೆ ಇಲ್ಲಿ, ನೀವು ಕೈ ಜೋಡಿಸಿದ್ರೆ ನೀವು ಕೂಡ ಬೇಗ ಬೆಳಿತೀರಿ ಅಂತ ಹೇಳ್ತಾ ಇದ್ರೆ. ಧ್ಯಾನ ಸಾಧನೆಯಲ್ಲಿ ತೊಡಗಿಸಿಕೊಂಡು ಪ್ರತಿ ಆತ್ಮವು ಇದರಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಎಚ್ಚರಗೊಳ್ಳಿ, ಬಹುಬೇಗ ನಿಮ್ಮ ಚಕ್ರಗಳನ್ನು ಉತ್ತೇಜಿಸಿಕೊಳ್ಳುವ ಅವಕಾಶ ನಿಮಗೆ ದೊರಕಿದೆ. ಈ ಅತ್ಯುತ್ತಮ ಅವಕಾಶ ಪದೇ ಪದೇ ದೊರಕುವುದಿಲ್ಲ. ಅವರೆಷ್ಟು ಪದೇ ಪದೇ ಹೇಳ್ತಾ ಇದ್ದಾರೆ ನಮಗಾಗಿ. ನಿಜವಾಗ್ಲೂ ನನಗೂ ಇದನ್ನ ಓದ್ತಾ ಇದೆ, ನಾನು ಫಸ್ಟ್ ಟೈಮ್ ಈ ಪುಸ್ತಕನ ಓದೋದು. ನಿಜವಾಗ್ಲೂ ಅನಿಸ್ತಾ ಇದೆ, ಎಷ್ಟು ನಮಗಾಗಿ ಉನ್ನತ ಲೋಕದ ವಾಸಿಗಳು ಉದ್ಧಾರ ಆಗ್ರಿ ಅಂತ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದಾರೆ. ರಿಯಲಿ ನಾವು ಒಂದು ಮನ್ಸು ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಇಂತಹ ಪದೇ ಪದೇ ಇಂಥ ಅವಕಾಶ ದೊರಕುವುದಿಲ್ಲ. ನಿಮ್ಮ ಬೆಳಕಿನೆಡೆಗಿನ ಪಯಣವನ್ನು ಅತಿ ತೀವ್ರತರವಾಗಿ ಮುಂದುವರಿಸಬಲ್ಲ ಅವಕಾಶ ನಿಮಗೊದಗಿದೆ. ಇದರ ಉಪಯೋಗವನ್ನು ಪಡೆಯಿರಿ. ನಮ್ಮೊಂದಿಗೆ ಶ್ರುತಿಗೂಡಿಸಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಹಾಗೆ ಎಲೆ ಮಾನವರೇ, ನೋಡ್ರಿ ನಮಗಾಗಿ ಇನ್ನೊಂದು ಮಾತು ಸರ್, ಇನ್ನೊಂದು 5 minutes ಆಗ್ಬೋದಾ? ಹೇಳ್ತಾ ಇದ್ದಾರೆ ಏನು, ಎಲೆ ಮಾನವಾತ್ಮರೇ, ಇದುವರೆಗೂ ನಿಮ್ಮ ಪಯಣದ ಹಾದಿಯನ್ನು
ತೋರಿದ್ದೇವೆ. ನೀವ್ ಹೆಂಗ್ ಪ್ರಯಾಣ ಮಾಡ್ಬೇಕು ಅಂತ ನಾವು ಹೇಳ್ಬಿಟ್ಟಿದೀವಿ ಆಲ್ರೆಡಿ. ಪರಮಾತ್ಮನಿಂದ ಸೂಕ್ಷ್ಮ ಕಣಗಳ ರೂಪದಲ್ಲಿ ಹೊರಬಂದ ಆತ್ಮವು ಅಲ್ವಾ, ನಾವೆಲ್ಲರೂ ಚಿಕ್ಕ ಚಿಕ್ಕ ಕಣಗಳಾಗಿ ಹೊರಗೆ ಬಂದಿದ್ದೀವಿ. ಹಾಗಾಗಿ ಅನೇಕ ಪಾತ್ರಗಳನ್ನು ಮಾಡುತ್ತಾ ಪ್ರತಿಯೊಂದು ಜನ್ಮದಲ್ಲಿ ಅನುಭವಗಳನ್ನು ತೆಗೆದುಕೊಳ್ತಾ ಜ್ಞಾನವನ್ನು ತುಂಬಿಸಿಕೊಳ್ತಾ ಪ್ರಾರಂಭಿಸಿದ ಪ್ರಯಾಣದ ಹಾದಿಯಿಂದ ಹಿಡಿದು ಹಂತ ಹಂತವಾಗಿ ಸಾಧನೆಯ ಪಥದಲ್ಲಿ ನಡೆದು ನಮ್ಮೆಲ್ಲ ಚಕ್ರಗಳನ್ನು ಉತ್ತೇಜಿಸಿಕೊಂಡು ಪುನಃ ಆತ್ಮವಾಗಿ ಪರಮಾತ್ಮನಲ್ಲಿಯೇ ಬೆರೆಯುವ ತಮ್ಮ ಸತ್ಯದ ಪಯಣದ ಹಾದಿಯಲ್ಲಿ ತಿಳಿದಿರಿ. ಇಷ್ಟು ದಿವಸ ನಾವು ಈ ಒಂದು ಸೆಷನ್ಗಳಲ್ಲಿ ಒಂದು ಸಣ್ಣ ಆತ್ಮದ ಕಣ ಫಸ್ಟ್ ಭೂಮಿ ಹೇಗ್ ಬಂತು ಅಲ್ಲಿಂದ ಹಿಡಿದು ಈ ಒಂದು ಪೂರ್ಣಾತ್ಮ ಮೂಲ ಚೈತನ್ಯಕ್ಕೆ ಹೋಗುವಂತಹ ಪ್ರಯಾಣವನ್ನೇ ನಾವು ತೋರಿಸಿಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸತ್ಯ ಪಯಣದ ಹಾದಿಯನ್ನು ನೀವು ತಿಳ್ಕೊಂಡ್ರಿ ಇಷ್ಟು ದಿವಸ. ಈ ಪ್ರಯಾಣದ ಹಾದಿಯಲ್ಲಿ ನೀವು ಯಾವ ಸ್ಥಾಯಿಯಲ್ಲಿರುವಿರಿ ಎಂಬುದನ್ನು ನೀವೇ ಸ್ವತಃ ನಿರ್ಧರಿಸಿಕೊಳ್ಳಬೇಕು. ನಿಮ್ಮ ಮನಸ್ಥಿತಿ ನೀವು ವಿಚಾರ ಮಾಡ್ರಿ, ನಾನು ಏನ್ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಯಾವ ಸ್ಥಾಯಿಯಲ್ಲಿದ್ದೀರಿ ಅಂತ ಗೊತ್ತಾಗತ್ತೆ. ಹಾಗಾಗಿ ಉಳಿದ ಹಾದಿಯನ್ನು ಸವೆಸಲು ಮುನ್ನಡೆಯನ್ನು ಸಾಧಿಸಲು ಕಾರ್ಯಪ್ರವೃತ್ತಗೊಳ್ಳುವ ಮುನ್ನಡೆಯನ್ನು ಸಾಧಿಸುವ ಸಾಧನೆ ಮಾಡ್ರಿ. ನಿರ್ಧಾರವನ್ನು ನೀವೇ ಮಾಡ್ಕೋಬೇಕು. ಮುಂದೆ ಹೋಗ್ಬೇಕು ಅನ್ನೋ ನಿರ್ಧಾರ ನಿಮ್ಮದೇ. ಮಾನವನ ರೂಪದಲ್ಲಿ ಜೀವಿಸುತ್ತಿರುವ ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಮತ್ತು ಜ್ಞಾನವು ತುಂಬಿದೆ. ನೋಡ್ರಿ, ನಮ್ಮಲ್ಲಿ ಎಷ್ಟೋ ಶಕ್ತಿ ಜ್ಞಾನ ಇದೆ ಅಂತೆ. ನಾವು ಉತ್ತೇಜನಗೊಳ್ಬೇಕು, ನಾವು ಮನಸ್ಸು ಮಾಡಿ ಮುಂದೆ ಹೋಗ್ಬೇಕು. ಹಾಗಾಗಿ ನಿಮ್ಮ ಆತ್ಮದಲ್ಲಿ ಅಪರಿಮಿತವಾದ ಶಕ್ತಿಗಳ ಖಜಾನೆಯೇ ಇದೆ. ನೋಡ್ರಿ, ನಮ್ಮ ಆತ್ಮಗಳಿಗೆ ಅಂತ ಖಜಾನ ಇದೆ. ಅದಕ್ಕಾಗಿ ಧ್ಯಾನಕ್ಕೆ ಕೂತ್ಕೊಳ್ರಿ. ನನ್ನಲ್ಲಿ ಏನಿದೆ ಎಲ್ಲ ಹೊರಗೆ ಬರ್ಲಿ ಅಂತ ಕೇಳ್ಕೊಂಡು ಕೂತ್ಕೊಂಡು ಸಾಧನೆ ಜಾಸ್ತಿ ಮಾಡೋಣ, ಅದು ಉತ್ತೇಜನಗೊಳ್ಳುತ್ತೆ. ಇವುಗಳ ಉಪಯೋಗವನ್ನು ಮಾನವ ಜೀವನದಲ್ಲಿ ಕಾರ್ಯರೂಪಕ್ಕೆ ತರಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಉತ್ತಮ ಕಾರ್ಯಗಳಲ್ಲಿ ಎಲ್ಲಾ ಕಡೆ ನಾವು ಕಾರ್ಯಗಳನ್ನು ಮಾಡ್ತಾ ಹೋದ್ರೆ ನಾವು ಜ್ಞಾನದ ಮಟ್ಟ ಹೆಚ್ಚಿಗೆ ಮಾಡ್ಕೊಳ್ತೀವಿ, ಸಾಧನೆಯು ಕೂಡ ಹೆಚ್ಚಿಗೆ ಆಗತ್ತೆ. ಆದ್ರೆ ಮಾನವನೆಂಬ ಭಾವದಿಂದ ಇದರ ಬಳಕೆಯು ಕೇವಲ 1% ಮಾತ್ರ. ಆತ್ಮವೆಂಬ ಭಾವದಿಂದ ಸಂಪೂರ್ಣ ಸ್ವಚ್ಛ ಮನಸ್ಸಿನಿಂದ ಶ್ರೇಷ್ಠ ಕಾರ್ಯಗಳಿಗೆ ಬಳಸಿದಾಗ ಆ ಶಕ್ತಿಗಳು ದುಪ್ಪಟ್ಟುಗೊಳ್ಳುತ್ತವೆ. ನಾನು ಮನುಷ್ಯ, ನಾನು ದೇಹದಾರಿ ಅಂತಂದ್ರೆ 1% ಅಲ್ಲಿ ನಾವು 1% ಮುಂದೆ ಹೋಗ್ತೀವಿ. ನೋ, ಆ ಮನುಷ್ಯ ಅನ್ನೋದು ಬೇಡ. ನೀನು ಆತ್ಮ ಸ್ವರೂಪ ಅಂತ ಹೇಳು, ಸೇವಾ ಕಾರ್ಯಗಳನ್ನು ಮಾಡ್ತಾ ಹೋಗು. ಅದು ದುಪ್ಪಟ್ಟಾಗುತ್ತೆ. ನೀನು ಎಷ್ಟು ಮಾಡಿದ್ಯಾ ಅದರಷ್ಟು ದುಪ್ಪಟ್ಟಾಗುತ್ತೆ ನಿನ್ನ ಸಾಧನೆ ಅಂತ ಹೇಳ್ತಾ ಇದ್ರೆ. ಆತ್ಮದ ಶ್ರೇಷ್ಠ ಅಪರಿಮಿತ ಶಕ್ತಿಗಳಲ್ಲಿ ಆನಂದ ಶಕ್ತಿ, ಸಂಕಲ್ಪ ಶಕ್ತಿ, ಧೈರ್ಯ ಶಕ್ತಿ, ಬುದ್ಧಿ ಶಕ್ತಿಗಳು ಅತಿ ಶ್ರೇಷ್ಠ. ಹಾಗೂ ಇವುಗಳ ಬಳಕೆ ಮಹೋನ್ನತಿಯಲ್ಲಿ ಅತಿ ಹೆಚ್ಚಿನ ಕಾರ್ಯ ನಿರ್ವಹಿಸುತ್ತದೆ. ನೋಡ್ರಿ, ಇವೆಲ್ಲಾ ಶಕ್ತಿಗಳು ಅತಿ ಹೆಚ್ಚಾಗಿ ಕಾರ್ಯನಿರ್ವಹಿಸ್ತವೆ. ಯಾವಾಗ ಅಂತಂದ್ರೆ ನಾನು ಆತ್ಮ ಸ್ವರೂಪಿ ಅಂತ ಹೇಳಿ ನಾವು ಕಾರ್ಯಗಳಲ್ಲಿ ನಿರತರಾದಾಗ ಸಂಕಲ್ಪ ಶಕ್ತಿ, ಧೈರ್ಯ ಶಕ್ತಿ, ಬುದ್ಧಿ ಶಕ್ತಿ ಅತಿ ಶ್ರೇಷ್ಠವಾಗಿ ಬಳಕೆ ಆಗ್ತವೆ. ಆತ್ಮೋನ್ನತಿಯಲ್ಲಿ ಅತಿ ಹೆಚ್ಚಿನ ಕಾರ್ಯ ನಿರ್ವಹಿಸ್ತವೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದ ಎಲ್ಲಾ ಪರಿಸ್ಥಿತಿಗಳು ದಾಟಲು ಅವಶ್ಯವಾದ ಅವಕಾಶಗಳು ನಿಮ್ಮ ಮುಂದೆಯೇ ಇವೆ. ಇಷ್ಟೆಲ್ಲ ನಾವು ಹೇಳಿದೀವಿ. ನೀವು ಆ ಒಂದು ವಿಚಾರವನ್ನು ಮಾಡಿ ಮುಂದಿನ ಕಾರ್ಯಗಳನ್ನು ಕೈಗೊಳ್ಳ್ರಿ ಅಂತ ಹೇಳ್ತಾರೆ. ಆಯ್ಕೆಗಳು ನಿಮಗೆ ಬಿಟ್ಟಿದ್ದು. ನಿಮ್ಮ ಆತ್ಮದ ಶಕ್ತಿಗಳನ್ನು ಬಳಸುವ ಯುಕ್ತಿಗಳನ್ನು ತಿಳಿದುಕೊಳ್ಳಿ. ನಿಮ್ಮ ಮುಂದಿನ ಹಾದಿಗಳು ತೆರೆದುಕೊಳ್ಳುತ್ತದೆ. ವಿಚಾರ ಮಾಡಿ ಮುನ್ನುಗ್ರಿ. ಆತ್ಮ ಸ್ವರೂಪಿಗಳಾಗಿ ಕಾರ್ಯಗಳನ್ನು ಮಾಡ್ರಿ. ಈ ಭೂಲೋಕದಲ್ಲಿ ಸಾಧನೆಯನ್ನು ಮಾಡ್ರಿ. ಅವಾಗ ಏನಾಗುತ್ತೆ, ಮುಂದಿನ ಹಾದಿಗಳು ತೆರೆದುಕೊಳ್ತವೆ. ಮುಂದೆ ಡೋರ್ ಹಾಕೊಂಡಿರತ್ತೆ, ನಾವು ಮುಂದೆ ಹೋದ್ರೆ ಡೋರ್ ತೆಗಿತಾವೆ. ಆ ರೀತಿಯಾಗಿ ನೀವು ಮುಂದೆ ಹೋಗಿ ಅಂತ ಹೇಳ್ತಾರೆ. ನಿಮ್ಮ ಸಮಸ್ಯೆಗಳು ಸಾಧನೆಯ ಹಾದಿಯಲ್ಲಿ ಮೈಲುಗಲ್ಲುಗಳು. ನೀವು ಸಮಸ್ಯೆಗಳಲ್ಲಿ ಸಿಲುಕದೆ ಮುಳುಗದೆ ಇವುಗಳಿಂದ ಹೊರಬರುವ ಸಾಧನೆಯಲ್ಲಿ ತೊಡಗಿಕೊಳ್ಳಿ. ಅವುಗಳನ್ನು ಲೆಕ್ಕಕ್ಕೆ ಇಟ್ಕೋಬೇಡ್ರಿ. ನನ್ನ ಸಾಧನೆಯೇ ಸಾಧನೆ ಅನ್ಕೊಂಡು ಮುಂದೆ ಹೋಗ್ರಿ. ಸುಲಭವಾಗಿ ನಾವು ಮುಂದೆ ಹೋಗ್ಬೋದು ಅಂತ ಹೇಳ್ತಾರೆ. ಸದ್ಯದಲ್ಲಿ ನಿಮ್ಮೆಲ್ಲರ ಸಹಕಾರಕ್ಕಾಗಿ ಅನೇಕ ಕಾರ್ಯಕರ್ತರು ನಿಮ್ಮೊಂದಿಗೆ ಶ್ರುತಿಗೂಡಿಸಿಕೊಳ್ಳುವ ಸಲುವಾಗಿ ಕಾತುರದಿಂದ ಎದುರು ನೋಡುತ್ತಿದ್ದಾರೆ. ನೋಡ್ರಿ, ಎಲ್ಲಾ ಕಾರ್ಯಕರ್ತರು ಏನಿದಾರೆಲ್ಲ ನಮ್ಮಂತವ್ರು ರೆಡಿಯಾಗಿ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ನಾವು ಮನಸ್ಸು ಮಾಡಿದ್ರೆ ಅವರು ನಮಗೆ ಮುಂದೆ ಕರ್ಕೊಂಡು ಹೋಗೋಕೆ ತಯಾರಿದ್ದಾರೆ ಅಂತ ಹೇಳ್ತಾರೆ. ಸಾಕಷ್ಟು ಕಾರ್ಯಕರ್ತರು ರೆಡಿ ಇದ್ದಾರೆ ಅಂತ. ಅಂದ್ರೆ ಧ್ಯಾನ ಸಾಧನೆ ಹೆಚ್ಚು ಮಾಡ್ರಿ. ನಿಮ್ಗೆ ಜ್ಞಾನ ಇನ್ನು ಹೆಚ್ಚು ಸಿಗತ್ತ. ಬೇಗ ನೀವೇನು ಅಂತಂದ್ರೆ
ಆತ್ಮ ಉನ್ನತಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ಮತ್ತೆ ಜನನ ಮರಣ ಇದೇ ಜೀವನ ಎಲ್ಲಿವರೆಗೂ 100 ವರ್ಷ ಇರ್ತೀಯ, 150 ವರ್ಷ ಇರ್ತೀಯ, ಅಷ್ಟು ವರ್ಷ ಇದ್ದುಕೊಂಡು ಪೂರ್ಣ ಸಾಧನೆ ಇದೇ ಜನ್ಮದಲ್ಲಿ ಮಾಡ್ಕೊಳ್ಳುವಂತ ಅವಕಾಶವಿದೆ. ಇದು ಒಂದು ಸುವರ್ಣ ಅವಕಾಶ. ನಮ್ಮ ಸ್ವಲೋಕದಿಂದ ಅನೇಕಾನೇಕ ಕಾರ್ಯಕರ್ತರು ಈ ಕಾರ್ಯನಿಮಿತ್ತ ಜನ್ಮಗಳನ್ನು ಪಡೆದು ನಿಮ್ಮನ್ನು ಎಚ್ಚರಿಸಿ ಸಾಧನಾ ಹಾದಿಯಲ್ಲಿ ನಿಮ್ಮನ್ನು ಪಯಣಿಸುವಂತೆ ಪ್ರೇರೇಪಿಸುತ್ತಿದ್ದಾರೆ. ಅವರುಗಳೊಂದಿಗೆ ಸಂಪರ್ಕ ಏರ್ಪಡಿಸಿಕೊಳ್ಳಿ. ಇಂಥ ಕಾರ್ಯಕರ್ತರೆಲ್ಲ ನಿಮ್ಮನ್ನ ನೋಡ್ತಾ ಇದ್ದಾರೆ, ಜನ್ಮಗಳನ್ನು ಪಡೆದು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಪತ್ರಿಜಿಯವರಂತವ್ರು ನಮ್ಮನ್ನು ಬಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹೀಗಾಗಿ ನೀವು ಎಚ್ಚರಿಕೆಯಿಂದ ಇರಿ. ನಿಮ್ಮ ಸಾಧನೆ ಹಾದಿ ಸುಲಭಗೊಳ್ಳುತ್ತಾ ನೀವು ಈ ಧ್ಯಾನವನ್ನು ತಿಳಿಯುತ್ತಿದ್ದೀರೆಂದರೆ, ನೋಡ್ರಿ, ಇಂಥ ಧ್ಯಾನ ನೀವು ತಿಳಿತಾ ಇದ್ದೀರಿ ಅಂತಂದ್ರೆ ನೀವುಗಳು ಅನೇಕ ಜನ್ಮಗಳಿಂದ ನಿಮ್ಮ ಸ್ವಸ್ಥಾನಕ್ಕೆ ಅಂದರೆ ಮೂಲ ಚೈತನ್ಯದೆಡೆಗೆ ಪಯಣಿಸಲು ಉತ್ಸುಕರಾಗಿದ್ದೀರಿ ಅಂತ. ಈ ಪುಸ್ತಕ ನಾವು ಕೇಳಿಸ್ಕೊತಾ ಇದ್ರೆ ಇಂಥ ಜ್ಞಾನ ತಗೊಂತಾ ಇದ್ರಿ ಅಂದ್ರೆ ಮೂಲ ಚೈತನ್ಯಕ್ಕೆ ನಾವು ದಾರಿ ನೋಡ್ತಾ ಇದ್ದೀವಿ ಅಂತ ಅರ್ಥ ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ ನೀಡಿರುವ ಜ್ಞಾನವು ನಿಮ್ಮನ್ನು ನೀವೇ ಅರಿತು ಸಾಧನಾ ಮಾರ್ಗದಲ್ಲಿ ತೊಡಗಿಸಿಕೊಳ್ಳಲು ಪೀಠಿಕೆ ಅಷ್ಟೇ. ಇದನ್ನ ನಾವ್ ಏನ್ ಹೇಳ್ತಾ ಇದ್ವಿ, ಒಂದು ಪೀಠಿಕೆಯಾಗಿ ಕೊಡ್ತಾ ಇದೀವಿ ಅಷ್ಟೇ, ನಿಮ್ಮನ್ನ ನೀವು ಅರಿತುಕೊಳ್ಳಲಿಕ್ಕೆ. ಹಾಗೆ ಆಳವಾದ ಜ್ಞಾನವು ಸಾಗರದಂತಿದೆ. ಒಂದೇ ನಿಮಿಷ. ಹೀಗೆ ಈ ಜ್ಞಾನವನ್ನು ತಿಳಿಯುತ್ತಿದ್ದೀರೆಂದರೆ ನಿಮಗೆ ಅನೇಕ ಜನ್ಮಗಳಿಂದ ನಿಮ್ಮ ಸ್ವಸ್ಥಾನಕ್ಕೆ ಅಂದ್ರೆ ಮೂಲ ಚೈತನ್ಯದೆಡೆಗೆ ಪಯಣಿಸಲು ಉತ್ಸುಕರಾಗಿದ್ದೀರಿ. ಈಗ ನಿಮಗೆ ನೀಡಿರುವ ಜ್ಞಾನವು ನಿಮ್ಮನ್ನು ನೀವೇ ಅರಿತು ಸಾಧನಾ ಮಾರ್ಗದಲ್ಲಿ ತೊಡಗಿಸಿಕೊಳ್ಳಲು ಪೀಠಿಕೆಯಷ್ಟೇ. ಆಳವಾದ ಜ್ಞಾನವು ಸಾಗರದಂತಿದ್ದು ಅವುಗಳನ್ನು ಅರಿಯಲು ನೀವೇ ಸ್ವತಃ ನಿಮ್ಮ ಅನುಭವಗಳ ಆಧಾರದ ಮೇಲೆ ಸಾಧನೆ ಮಾಡಬೇಕು. ಬೇಗನೆ ನಿಮ್ಮನ್ನು ಸಾಧನಾ ಮಾರ್ಗದಲ್ಲಿ ತೊಡಗಿಸಿಕೊಳ್ಳಿ. ನಮ್ಮಂತಹ ಅನೇಕ ಆಧ್ಯಾತ್ಮಿಕ ವಿಜ್ಞಾನಿಗಳು ನಿಮಗೆ ಜ್ಞಾನವನ್ನು ತಿಳಿಸಿಕೊಡಲು ಉತ್ಸುಕರಾಗಿದ್ದಾರೆ. ಬೇಗನೆ ನಿಮ್ಮನ್ನು ಶ್ರುತಿಗೂಡಿಸಿಕೊಳ್ಳುವ ಮೂಲಕ ಹೆಚ್ಚಿನ ಜ್ಞಾನವನ್ನು ಪಡೆಯುವ ಮೂಲಕ ಮೂಲ ಚೈತನ್ಯದೊಂದಿಗೆ ಒಂದಾಗುವ ಗುರಿಯನ್ನು ಸಾಧಿಸಿ ಎಂದು ಹಾರೈಸುತ್ತಾ ವಿದಾಯವನ್ನು ಹೇಳುತ್ತಿದ್ದೇವೆ. ಥ್ಯಾಂಕ್ ಯು ಭೃಗು ಮಹರ್ಷಿಗಳು, ಅತ್ರಿ ಮಹರ್ಷಿಗಳಿಗೆ ಎಷ್ಟು ನಾವು ಧನ್ಯವಾದ ಹೇಳ್ಬೇಕು, ಎಷ್ಟು ನಾವು ಅಗಾಧವಾದ ಪ್ರೀತಿಯಿಂದ ತೋರಿಸ್ಬೇಕು. ನಮ್ಗಂತೂ ಗೊತ್ತಾಗ್ತಿಲ್ಲ, ಅದ್ಭುತವಾದ ಜ್ಞಾನ. ಇನ್ನ ನಮ್ಮ ಜೀವನ ಎಷ್ಟೋ ನಾವು ಮುಂದೆ ಹೋಗುವಂತಹ ಅವಕಾಶ ಇದೆ. ಪ್ರತಿಯೊಬ್ರು ಧ್ಯಾನ ಸಾಧನೆ ಮಾಡ್ರಿ, ಅಂತಹ ಒಂದು ಚೈತನ್ಯಗಳು ನಮ್ಮನ್ನು ಕಾಯ್ತಾ ಇದ್ದಾರೆ. ಬೇಗ ನಮ್ಮ ಜೀವನವನ್ನು ಒಂದು ಸುಲಭದ ಹಾದಿ ತೋರಿಸಿದ್ದಾರೆ. ಆ ಭಗವಂತನನ್ನು ಪರಿಪೂರ್ಣವಾಗಿ ಸೇರ್ಕೊಳ್ಳಕ್ಕೆ ಅಂತ ಹೇಳ್ತಾರೆ. ಇದೇ ಜನ್ಮದಲ್ಲಿ ನಾವು ಪೂರ್ಣ ಭಗವಂತನನ್ನು ಸೇರ್ಬೋದು. ಥ್ಯಾಂಕ್ ಯು ಮಾಸ್ಟರ್ಸ್.